ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ನೋಡೋಣ ಸ್ವತಂತ್ರ ದಿನಾಚರಣೆಗೆ ಸಂಬಂಧಪಟ್ಟಂಥ ಸುಮಾರು 50 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಅದ್ರ ಜೊತೆಗೆ ಆದಷ್ಟು ಎಕ್ಸ್ಪ್ಲನೇಷನ್ ಕೂಡ ಇರ್ತದೆ. ಈ 50 ಪ್ರಶ್ನೆಗಳು ಏನದಾವಲ್ಲ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮಿಸ್ ಮಾಡದೆ ಕಂಪ್ಲೀಟಾಗಿ ಈ ಕ್ಲಾಸ ಕೇಳ್ರಿ. ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ಕ್ಲಾಸ್ ಫಾರ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಓಕೆ, ಬನ್ರಿ ಇವತ್ತಿನ ಮೊದಲನೇ ಕ್ವಶನ್ ಸಾಲ್ವ್ ಮಾಡ್ಕೊತಾ ಹೋಗೋಣ. ಓಕೆ, ಕ್ವಶನ್ ನಂಬರ್ 1, 2026 ಸ್ವತಂತ್ರ ದಿನ ಎಷ್ಟನೇ ಸ್ವತಂತ್ರ ದಿನಾಚರಣೆ ಆಗಿದೆ ಅಂತೇಳಿ ಕೇಳಲಾಗೈತಿ. ಆಲ್ರೆಡಿ ನಾನೇ ವಿಶ್ ಮಾಡಿದ್ದೀನಿ. ಇದು 80ನೇ ಸ್ವತಂತ್ರ ದಿನಾಚರಣೆ ಆಗಿದೆ. ಓಕೆ ಸ್ನೇಹಿತರೆ, 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಗ್ತದೆ ನೋಡ್ರಿ. ತಡ್ರಿ, ಓಕೆ ಸ್ನೇಹಿತರೆ, ಭಾರತ ಏನು 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಗ್ತದೆ. ಅಂದ್ರೆ 2026 47 ಕ್ಯಾಲ್ಕುಲೇಟ್ ಮಾಡಿದ್ರೆ 79 ವರ್ಷ ಆಗ್ತದೆ ರೀ. ಆದ್ರೆ 47 ಕನ್ಸಿಡರ್ ಮಾಡಿದ್ರೆ 80ನೇ ಸ್ವತಂತ್ರ ದಿನಾಚರಣೆ ಇದು ನಮ್ಮದು. ಓಕೆ, ಏನು ಇಂಪಾರ್ಟೆಂಟ ಅದು ಹೇಳ್ತೀನಿ ರೀ ನಾನು. 2047 ಏನೈತಲ್ಲ 100ನೇ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ವಿಷಯ ಏನು ಅಥವಾ ಥೀಮ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಯಾಕಪ್ಪ ಅಂದ್ರೆ ಇವಾಗ ಸ್ವತಂತ್ರ ದಿನಾಚರಣೆ ಆಗಿದೆ ಅಂದ್ರೆ ಮುಂದೆ ಬರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಹಾಗಾಗಿ ಏನು ಕೇಳಿದ್ದಾನೆ, 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಥೀಮ್ ಏನು ಅಂತ ಕೇಳಿದ್ದಾನೆ. ಆಪ್ಷನ್ 1 ಆಜಾದಿ ಕಾ ಅಮೃತ್ ಮಹೋತ್ಸವ್. ಆಪ್ಷನ್ ಬಿ ವಂದೇ ಮಾತರಂನ 150ನೇ ವರ್ಷಾಚರಣೆ ಮತ್ತು ಯುವಶಕ್ತಿ. ಆಪ್ಷನ್ ಸಿ ಸ್ವತಂತ್ರದ ಅಮೃತ್ ಮಹೋತ್ಸವ್. ಆಪ್ಷನ್ ಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಅದು ಆಪ್ಷನ್ ಬಿ ಆಗ್ತದೆ ರೀ. ಏನು, ವಂದೇ ಮಾತರಂನ 150ನೇ ವರ್ಷಾಚರಣೆ ಮತ್ತು ಯುವಶಕ್ತಿ. ಇದು 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಥೀಮ್ ನೋಡ್ರಿ, ಅಥವಾ ವಿಷಯ ಅಂತಲೂ ಹೇಳ್ಬೋದು. ಎಸ್, ಬಿ ಸರಿಯಾದ ಉತ್ತರ. 2026 ಸ್ವತಂತ್ರ ದಿನಾಚರಣೆಯ ವಂದೇ ಮಾತರಂನ 150ನೇ ವರ್ಷಾಚರಣೆ ಮತ್ತು ಯುವಶಕ್ತಿ ಕೇಂದ್ರೀಕರಿಸಿ 2047 ವೇಳೆಗೆ ವಿಕಸಿತ್ ಭಾರತ್ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಎತ್ತಿ ತೋರಿಸುವುದು ಈ ಆಚರಣೆಯ ಪ್ರಮುಖ ಉದ್ದೇಶ ಆಗೈತೆ ನೋಡ್ರಿ. ಎಷ್ಟರೊಳಗೆ 2047 ಒಳಗೆ ವಿಕಸಿತ್ ಭಾರತ್ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಎತ್ತಿ ತೋರಿಸುವುದು ಈ ಆಚರಣೆಯ ಪ್ರಮುಖ ಉದ್ದೇಶ ಆಗೈತಿ. ಓಕೆ ಸ್ನೇಹಿತರೆ, ನೋಡ್ರಿ, ಸ್ವಾತಂತ್ರ್ಯದ ಅಮೃತ್ ಮಹೋತ್ಸವ ಏನೈತಲ್ಲ ಇದು ಹಿಂದಿನ ವರ್ಷದ ವಿಷಯವಾಗಿತ್ತು. ಏಕ ಭಾರತ ಶ್ರೇಷ್ಠ ಭಾರತ ಇದು ಬಳಸುವ ಘೋಷಣೆ ಆಗೈತೆ. ಹಾಗಾಗಿ ಇದು ತಪ್ಪದ. ವಂದೇ ಮಾತರಂ ಯಾರು ರಚನೆ ಮಾಡಿರ್ತಾರ? ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ಎಷ್ಟು? 1882ರಲ್ಲಿ ಆನಂದಮಠ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗೈತೆ ನೋಡ್ರಿ ವಂದೇ ಮಾತರಂ. 2026ರಲ್ಲಿ ವಂದೇ ಮಾತರಂ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆಯ ಭಾಗವಾಗಿ ಹಾಡಲಾಗ್ತದೆ. ಇದು ಕೂಡ ನೆನಪಿಟ್ಟುಕೋರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, 2026 ಸ್ವತಂತ್ರ ದಿನಾಚರಣೆಯಂದು ಪ್ರಧಾನಮಂತ್ರಿಯವರು ಎಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ 1 ಗೇಟ್ವೇ ಆಫ್ ಇಂಡಿಯಾ ಮುಂಬೈ. ಆಪ್ಷನ್ ಬಿ ರಾಜ್ಪಥ್ ನವದೆಹಲಿ. ಆಪ್ಷನ್ ಸಿ ಕೆಂಪುಕೋಟೆ ದೆಹಲಿ. ಆಪ್ಷನ್ ಡಿ ಇಂಡಿಯಾ ಗೇಟ್ ನವದೆಹಲಿ. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾಗಿ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ನೋಡ್ರಿ. ರೆಡ್ ಫೋರ್ಟ್ ಅಥವಾ ಕೆಂಪುಕೋಟೆ ದೆಹಲಿ ಒಳಗೆ ಪ್ರಧಾನಿ
ನರೇಂದ್ರ ಮೋದಿಯವರು ಧ್ವಜವನ್ನು ಹಾರಿಸ್ತಾರೆ ನೋಡ್ರಿ. ಎಸ್, ಸ್ವತಂತ್ರ ದಿನಾಚರಣೆಯಿಂದ ಪ್ರಧಾನಮಂತ್ರಿಯವರು ಸಾಂಪ್ರದಾಯಿಕವಾಗಿ ದೆಹಲಿಯ ಕೆಂಪು ಕೋಟೆಯ ಪ್ರಕಾರದಿಂದ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಓಕೆ, 2026ರಲ್ಲೂ ಈ ಸಂಪ್ರದಾಯ ಮುಂದುವರಿಸ್ತಾರೆ ನೋಡ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಸ್ಟ್ 15ರಂದು ಕೆಂಪು ಕೋಟೆಯಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯನ್ನು ಮುನ್ನಡೆಸಲಿದ್ದಾರೆ. ಓಕೆ ಸ್ನೇಹಿತರೆ, ಎಸ್, ಇದು ಯಾಕೆ ಕೆಂಪು ಕೋಟೆ ಒಳಗೆ ಹಾರಿಸ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಮೊದಲ ಬಾರಿಗೆ 1947ರಲ್ಲಿ ಜವಾಹರ್ಲಾಲ್ ನೆಹರು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ. ನೆಕ್ಸ್ಟ್ ಏನೈತಲ್ಲ, ಪ್ರತಿ ವರ್ಷ ಪ್ರಧಾನಮಂತ್ರಿಗಳು ಯಾರು ಇರ್ತಾರೆ ಅವರು ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಸಂಪ್ರದಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದೇ ಕಂಟಿನ್ಯೂ ಮಾಡಕತ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಂದೇ ಮಾತರಂ 2026ರಲ್ಲಿ ಎಷ್ಟನೇ ವರ್ಷಾಚರಣೆಯನ್ನು ಆಚರಿಸುತ್ತಿದೆ ಅಂತ ಕೇಳಿದ್ದಾರೆ. ವಂದೇ ಮಾತರಂ ಸಿಂಪಲ್ ಐತ್ರಿ, ಯಾಕಂದ್ರೆ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ವಶನ್ಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಈ ಕ್ವಶನಿಗೆ ನೀವೇ ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡ್ಕೊಂಡು ಬಿಡೋಣ ಬಿಡ್ರಿ. ವಂದೇ ಮಾತರಂ 150ನೇ ವರ್ಷಾಚರಣೆಯನ್ನು ಆಚರಣೆ ಮಾಡಲಾಕತ್ತೈತಿ. ವಂದೇ ಮಾತರಂ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು 1882ರಲ್ಲಿ ಆನಂದ ಮಠ ಕಾದಂಬರಿಯಿಂದ ಆಯ್ದುಕೊಂಡಿದ್ದಾರೆ, ಅಂದರೆ ರಚನೆ ಮಾಡಿದ್ದಾರೆ. ಎಷ್ಟು 2026ಕ್ಕೆ 1882 ಮಾಡಿದ್ರೆ 144 ವರ್ಷಗಳಾಗ್ತವೆ. ಆದರೆ 82ರಲ್ಲಿ ರಚನೆಯಾದ 150ನೇ ವರ್ಷವನ್ನು 2025ರಲ್ಲಿ ಆಚರಿಸಲಾಗ್ತದೆ. ಹೆಂಗಪ್ಪ ಅಂದ್ರೆ 1882ರಲ್ಲಿ ರಚನೆಯಾದ ನಂತರ 150ನೇ ವರ್ಷಾಚರಣೆಯನ್ನು 2020ರಲ್ಲಿ ಆಚರಿಸಲಾಗ್ತದೆ. ಅಧಿಕೃತ ವರದಿಗಳು 2026 ಸ್ವತಂತ್ರ ದಿನಾಚರಣೆಯ ವಂದೇ ಮಾತರಂನ 150ನೇ ವರ್ಷಾಚರಣೆಯೊಂದಿಗೆ ಸೇರಿಕೊಳ್ಳುತ್ತದೆ ಎಂದು ಉಲ್ಲೇಖಿಸಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ, ಈ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. 2026ರ ಸ್ವತಂತ್ರ ದಿನಾಚರಣೆಯಂದು ರಾಷ್ಟ್ರಪತಿಗಳು ಮಾಡಿದ ಭಾಷಣದಲ್ಲಿ ಪ್ರಮುಖ ಸಾಧನೆಯಾಗಿ ಉಲ್ಲೇಖಿಸಿದ್ದು ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ 1 GST ಜಾರಿ, ಆಪ್ಷನ್ 2 ನಕ್ಸಲ್ ಮುಕ್ತ ಭಾರತ, ಆಪ್ಷನ್ ಸಿ ಅಂತರಿಕ್ಷದಲ್ಲಿ ಚಂದ್ರಯಾನ 3 ಯಶಸ್ಸು, ಆಪ್ಷನ್ ಡಿ ಕೋವಿಡ್-19 ಲಸಿಕಾ ಅಭಿಯಾನ. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರವನ್ನು ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ನೋಡ್ರಿ, ನಕ್ಸಲ್ ಮುಕ್ತ ಭಾರತ. ಏನು ಕೇಳಲಾಗಿತ್ತು ಪ್ರಶ್ನೆ, 2026ರ ಸ್ವತಂತ್ರ ದಿನಾಚರಣೆಯಿಂದ ರಾಷ್ಟ್ರಪತಿಗಳು ಮಾಡಿದ ಭಾಷಣದಲ್ಲಿ ಪ್ರಮುಖ ಸಾಧನೆಯಾಗಿ ಉಲ್ಲೇಖಿಸಿದ್ದು ಯಾವ ವಿಷಯ ಅಂತೇಳಿ ಕೇಳಲಾಗಿತ್ತು. ಅದು ನಕ್ಸಲ್ ಮುಕ್ತ ಭಾರತ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಎಸ್, ಆಪ್ಷನ್ ಬಿ ನಕ್ಸಲ್ ಮುಕ್ತ ಭಾರತ. 2026 ಸ್ವತಂತ್ರ ದಿನಾಚರಣೆಯ ಪೂರ್ವ ಸಂಜೆಯ ಭಾಷಣದಲ್ಲಿ ರಾಷ್ಟ್ರಪತಿಯವರಾದಂಥ ದ್ರೌಪದಿ ಮುರ್ಮು ಅವರು ಭಾರತವನ್ನು ನಕ್ಸಲ್ ಮುಕ್ತಗೊಳಿಸಿರುವುದು ಪ್ರಮುಖ ಸಾಧನೆಯಾಗಿದೆ ಅಂತೇಳಿ ಹೇಳಿದ್ದಾರೆ ನೋಡ್ರಿ. ದಶಕಗಳಿಂದ ನಕ್ಸಲಿಸಂ ರಾಷ್ಟ್ರಕ್ಕೆ ಗಂಭೀರವಾಗಿ ಸವಾಲಾಗಿತ್ತು. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸಿರುವುದು ಪ್ರಮುಖ ಸಾಧನೆ ಆಗೈತಿ ಅಂತೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಎಸ್, ಅದ್ರಾಗ ನಕ್ಸಲ್ ಮುಕ್ತ ಒಳಗೆ ಮೇನ್ ಬರೋದು ಆಪರೇಷನ್ ಸಿಂಧೂರ. 1 ವರ್ಷ ಪೂರೈಸಿರುವುದನ್ನು ರಾಷ್ಟ್ರಪತಿಗಳು ಉಲ್ಲೇಖ ಮಾಡ್ತಾರೆ. ಇದು ಕೂಡ ಉಲ್ಲೇಖ ಮಾಡ್ತಾರೆ ನೋಡ್ರಿ. ಆಪರೇಷನ್ ಸಿಂಧೂರ 1 ವರ್ಷ ಕಂಪ್ಲೀಟ್ ಆಗೈತಿ ಇವಾಗ. ಇನ್ನು ಛತ್ತೀಸ್ಗಢ ಏನೈತಿಲ್ಲ, ಮಾರ್ಚ್ 31, 2026ರಂದು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗೈತಿ. ಅಂದರೆ ನಿಮಗೆ ನಾಳೆ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ಗಳು ಇರ್ತಾವೆ. ನಕ್ಸಲ್ ಮುಕ್ತ ಘೋಷಣೆ ಮಾಡಿಕೊಂಡ ಮೊದಲ ರಾಜ್ಯ ಯಾವುದು ಅಂತೇಳಿ ಛತ್ತೀಸ್ಗಢ ನೋಡ್ರಿ. ಯಾವಾಗ? ಮಾರ್ಚ್ 31, 2026ಕ್ಕೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ. ಈ ವಿಡಿಯೋ ನಿಮ್ಗೆ ಯಾರಿಗೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿತ್ತಪ್ಪ ಅಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಫಸ್ಟ್ ಟೈಮ್ ಏನಾರೇ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಮರಿಬೇಡ್ರಿ.
ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. 2026 ಸ್ವತಂತ್ರ ದಿನಾಚರಣೆಯಿಂದ ಪ್ರಧಾನಮಂತ್ರಿಯವರು ಭಾಷಣವನ್ನು ಎಲ್ಲಿ ನೀಡಲಿದ್ದಾರೆ? ಸಿಂಪಲ್ ಕ್ವಶನ್ ರೀ. ಆಪ್ಷನ್ 1 ಸಂಸತ್ ಭವನದಿಂದ, ಆಪ್ಷನ್ ಬಿ ರಾಷ್ಟ್ರಪತಿ ಭವನದಿಂದ, ಆಪ್ಷನ್ ಸಿ ಕೆಂಪುಕೋಟೆಯ ಪ್ರಕಾರದಿಂದ, ಆಪ್ಷನ್ ಡಿ ಇಂಡಿಯಾ ಗೇಟ್ನಿಂದ. ಯಾರಿಗೆ ಆನ್ಸರ್ ಗೊತ್ತದ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಏನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೀನಿ ಇವೆಲ್ಲ. ಏನು ಪ್ರಧಾನಮಂತ್ರಿಯವರು ಭಾಷಣ ಎಲ್ಲಿ ನೀಡ್ತಾರಪ್ಪ? ಕೆಂಪುಕೋಟೆ ಒಳಗೆ. ಕೆಂಪುಕೋಟೆಯಲ್ಲೇ ಧ್ವಜಾರೋಹಣ ಮಾಡ್ತಾರೆ, ಅಲ್ಲೇ ಭಾಷಣ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಸ್, ಸ್ವತಂತ್ರ ದಿನಾಚರಣೆಯಿಂದ ಪ್ರಧಾನಮಂತ್ರಿಯವರು ಸಾಂಪ್ರದಾಯಿಕವಾಗಿ ಕೆಂಪುಕೋಟೆಯ ಪ್ರಕಾರದಿಂದ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಧ್ವಜಾರೋಹಣದ ನಂತರ ಅವರು ತಮ್ಮ ಭಾಷಣವನ್ನು ನೀಡ್ತಾರೆ ನೋಡ್ರಿ. 2026ರಲ್ಲೂ ಕೂಡ ಈ ಸಂಪ್ರದಾಯ ಮುಂದುವರ್ಸಾಕತ್ತಾರೆ. ಓಕೆ, ನೆಕ್ಸ್ಟ್ ಈ ಪದ್ಧತಿ ಏನೈತಲ್ಲ 1947ರಿಂದ ನಡೆದುಕೊಂಡು ಬಂದೈತ್ರಿ. ಧ್ವಜಾರೋಹಣ ಮಾಡೋದು, ಅಲ್ಲೇ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡೋದು. ಫಸ್ಟ್ ನೆಹರು ಅವ್ರು ಮಾಡಿರ್ತಾರೆ. ಕೆಂಪುಕೋಟೆ ಪ್ರಕಾರದಿಂದ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣ ಮಾಡಿದ್ರು ನೋಡ್ರಿ ನೆಹರು ಅವರು. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮೊದಲ ಬಾರಿಗೆ 1947ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೆಂಪುಕೋಟೆಯ ಪ್ರಕಾರದಿಂದ ಟ್ರಸ್ಟ್ ವಿತ್ ಡೆಸ್ಟಿನಿ ಎಂಬ ವಾಕ್ಯ ಇಟ್ಟುಕೊಂಡು ಭಾಷಣವನ್ನು ಮಾಡಿದ್ದರು. ನೆಕ್ಸ್ಟ್ ಕ್ವಶನ್ ನಂಬರ್ 7. 2026ರ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯಾವ ಹೊಸ ಆಯಾಮವನ್ನು ಸೇರಿಸಲಾಗಿದೆ? ಇವು ಕೂಡ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಏನು ಕೇಳಿದಾನ? 2026ರ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಯಾವ ಹೊಸ ಆಯಾಮವನ್ನು ಸೇರಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಮಹಿಳಾ ಸಶಕ್ತೀಕರಣದ ಕುರಿತು ವಿಶೇಷ ಕಾರ್ಯಕ್ರಮ, ಆಪ್ಷನ್ ಬಿ ರಾಷ್ಟ್ರಗೀತೆಯನ್ನು ಸಾಮೂಹಿಕವಾಗಿ ಹಾಡುವುದು, ಆಪ್ಷನ್ ಸಿ ವಂದೇ ಮಾತರವನ್ನು ಕಾರ್ಯಕ್ರಮದ ಭಾಗವಾಗಿ ಹಾಡುವುದು, ಆಪ್ಷನ್ ಡಿ ಸಾಂಸ್ಕೃತಿಕ ಮೆರವಣಿಗೆ. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದ ಈ ಕ್ವಶನಿಗೆ ಏನು ಆನ್ಸರ್ ಅಂತ ಹೇಳ್ಕರೆ. ಹಾಗಾಗಿ ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ ಸಿ ಆಗ್ತದೆ ರೀ. ವಂದೇ ಮಾತರಮನ್ನು ಕಾರ್ಯಕ್ರಮದ ಭಾಗವಾಗಿ ಹಾಡುವುದು. ಇದೇ ಫಸ್ಟ್ ಟೈಮ್ ವಂದೇ ಮಾತರಮನ್ನು ರಾಷ್ಟ್ರೀಯ ಸ್ವತಂತ್ರ ದಿನಾಚರಣೆಯಲ್ಲಿ ಹಾಡಕತ್ತಾರ ನೋಡ್ರಿ. ಅದು ಭಾಗವಾಗಿ, ಅದು ಈ ಸಲದ ವಿಶೇಷತೆ ಅಂತಲೇ ಹೇಳಬಹುದು. ಎಸ್, ಆಪ್ಷನ್ ಸಿ ಸರಿಯಾದ ಉತ್ತರ. 2026ರ ಸ್ವತಂತ್ರ ದಿನಾಚರಣೆಯಲ್ಲಿ ಮೊದಲ ಬಾರಿಗೆ ವಂದೇ ಮಾತರಮನ್ನು ಕೆಂಪುಕೋಟೆಯಲ್ಲಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಭಾಗವಾಗಿ ಹಾಡಲಾಕತ್ತಾರೆ. ಧ್ವಜಾರೋಹಣದ ನಂತರ ಸೇನಾ ಬ್ಯಾಂಡ್ ವಂದೇ ಮಾತರಂ ನುಡಿಸಲಿದೆ. ಅಲ್ಲಿದ್ದವರೆಲ್ಲರೂ ಇದನ್ನು ಹಾಡಲಿದ್ದಾರೆ. ಓಕೆ, ಸುಮಾರು 2500 NCC ಕೆಡೆಟ್ಗಳು ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಕತ್ತಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 8. 2026ರ ಸ್ವತಂತ್ರ ದಿನಾಚರಣೆಯಂದು ರಾಷ್ಟ್ರಧ್ವಜವನ್ನು ಹಾರಿಸಲು ಸಹಾಯ ಮಾಡುವ ಅಧಿಕಾರಿ ಯಾರು? ಕ್ವಶನ್ ನೋಡ್ರಿ ಹೆಂಗಾಗೈತಿ. 2026ರ ಸ್ವತಂತ್ರ ದಿನಾಚರಣೆಯಿಂದ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಸಹಾಯ ಮಾಡುವಂಥ ಅಧಿಕಾರಿ ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ 1 ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್, ಆಪ್ಷನ್ ಬಿ ಕ್ಯಾಪ್ಟನ್ ಪ್ರಿಯಾ ಜುಂಗಾನ್, ಆಪ್ಷನ್ ಸಿ ಲೆಫ್ಟಿನೆಂಟ್ ಸೀಮಾ ರಾವ್, ಆಪ್ಷನ್ ಡಿ ಕ್ಯಾಪ್ಟನ್ ಅನುಷಾ ರಾಜ್ಪೂತ್. ಓಕೆ ಸ್ನೇಹಿತರೆ, ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಅದು ಆಪ್ಷನ್ 1 ಆಗ್ತದೆ ನೋಡ್ರಿ. ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಪ್ರಧಾನಮಂತ್ರಿಯವರಿಗೆ ಸಹಾಯವನ್ನು ಮಾಡಕತ್ತಾರ ನೋಡ್ರಿ. ಓಕೆ, ಏನು ನೋಡೋಣ. ಎಸ್, ಆಪ್ಷನ್ ಎ ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಹೆಲ್ಪ್ ಮಾಡಕತ್ತಾರ. 2026 ಸ್ವತಂತ್ರ ದಿನಾಚರಣೆ ಅಂದು ಪ್ರಧಾನಮಂತ್ರಿಗಳನ್ನು ರಾಷ್ಟ್ರಧ್ವಜವನ್ನು ಹಾರಿಸಲು ಕ್ಯಾಪ್ಟನ್ ಸೋನಿಯಾ ಸಿಂಗ್ ಚೌಹಾಣ್ ಅವರು ಸಹಾಯ ಮಾಡಲಿದ್ದಾರೆ. ಈ ಮಾಹಿತಿ ಏನೈತಿಲ್ಲ ಅಧಿಕೃತ ಮೂಲಗಳಲ್ಲಿ ಪ್ರಕಟವಾಗೈತಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಎಸ್, ನೆಕ್ಸ್ಟ್
ಮಹಿಳಾ ಅಧಿಕಾರಿಗಳು ಸ್ವತಂತ್ರ ದಿನಾಚರಣೆಯ ಪ್ರಮುಖ ಪಾತ್ರಗಳಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಧ್ವಜಾರೋಹಣವು 21 ಗನ್ ಸಲ್ಯೂಟ್ ನೊಂದಿಗೆ ಸಿಂಕ್ರೋನೈಸ್ ಆಗಿರ್ತದೆ ನೋಡ್ರಿ. ಧ್ವಜಾರೋಹಣ ಏನೈತಿ 21 ಗನ್ ಸಲ್ಯೂಟ್ ನೊಂದಿಗೆ ಸಿಂಕ್ರೋನೈಸ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಹರ್ ಘರ್ ತಿರಂಗ ಅಭಿಯಾನವನ್ನು 2026ರಲ್ಲಿ ಯಾರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು? ಹರ್ ಘರ್ ತಿರಂಗ ಅಭಿಯಾನವನ್ನು 2026ರ ಯಾರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಪ್ರಧಾನಮಂತ್ರಿಗಳು, ಆಪ್ಷನ್ ಸಿ ಗೃಹ ಸಚಿವರು, ಆಪ್ಷನ್ ಡಿ ರಕ್ಷಣಾ ಸಚಿವರು. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ರೀ. ಹರ್ ಘರ್ ತಿರಂಗ ಏನೈತಲ್ಲ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು ನೋಡ್ರಿ. ಎಸ್, ಆಪ್ಷನ್ ಬಿ ಪ್ರಧಾನಮಂತ್ರಿಗಳು. ಹರ್ ಘರ್ ತಿರಂಗ ಅಭಿಯಾನ ಏನೈತಲ್ಲ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. 2026ರಲ್ಲಿ ಈ ಅಭಿಯಾನ ವಂದೇ ಮಾತರಂನ 150ನೇ ವರ್ಷಾಚರಣೆಗೆ ಸಮರ್ಪಿತವಾಗಿದೆ. ಓಕೆ, ಏನು ಪ್ರಧಾನಮಂತ್ರಿಯವರು ಏನದಲ್ಲ ನಾಗರಿಕರನ್ನ ಈ ಅಭಿಯಾನದಲ್ಲಿ ಭಾಗವಹಿಸುವಂತೇಳಿ ಉತ್ತೇಜಿಸಿದ್ದಾರೆ. ಓಕೆ, ಹರ್ ಘರ್ ತಿರಂಗ ಏನೈತಲ್ಲ 2021ರಲ್ಲಿ ಆರಂಭವಾಯ್ತು ನೋಡ್ರಿ. ಕೇಳಬಹುದು ನಿಮ್ಗೆ ಹರ್ ಘರ್ ತಿರಂಗ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತೇಳಿ. ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಈ ಅಭಿಯಾನ ಪ್ರಾರಂಭಿಸಲಾಯ್ತು ರೀ. ಏನು ಆಜಾದಿ ಕಾ ಮಹೋತ್ಸವ ಇದು ಕೂಡ ಕೇಳ್ತಾನೆ. ಹರ್ ಘರ್ ತಿರಂಗ ಯಾವಾಗ ಸ್ಟಾರ್ಟ್ ಆಯಿತು? 2021ರಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಆಜಾದಿ ಕಾ ಮಹೋತ್ಸವದ ಭಾಗವಾಗಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. 2026ರ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಎಷ್ಟು ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ? ನೋಡ್ರಿ, 2026ರ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಷ್ಟು ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಲಾಗೈತಿ. ಆಪ್ಷನ್ 1 2500, ಆಪ್ಷನ್ 2 ಆಪ್ಷನ್ ಬಿ 5000, ಆಪ್ಷನ್ ಸಿ 10,000, ಆಪ್ಷನ್ ಡಿ 1500. ಓಕೆ, ಈ ಕ್ವಶನಿಗೂ ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ನೋಡ್ರಿ. ಸುಮಾರು 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗೈತಿ. ಎಸ್, ಆಪ್ಷನ್ ಬಿ ಸರಿಯಾದ ಉತ್ತರ. 2026 ಸ್ವತಂತ್ರ ದಿನಾಚರಣೆ ಕೆಂಪು ಕೋಟೆ ಕಾರ್ಯಕ್ರಮಕ್ಕೆ ಸಮಾಜದ ವಿವಿಧ ವರ್ಗಗಳಿಂದ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗೈತಿ. ಇವರಲ್ಲಿ ಮಹಿಳಾ ಉದ್ಯಮಿಗಳು ಬಂದರು, ಯುವಕರು ಬಂದರು, ನಾವೀನ್ಯರು, ನೈರ್ಮಲ್ಯ ಕಾರ್ಯಕರ್ತರು, ರಸ್ತೆ ಬದಿಯ ವ್ಯಾಪಾರಿಗಳು, ಕುಶಲಕರ್ಮಿಗಳು, ರೈತರು, ಸ್ಟಾರ್ಟಪ್ ಸಂಸ್ಥಾಪಕರು ಇನ್ನೂ ಹಲವಾರು ಸೇರಿದಂಗೆ ಸುಮಾರು 5,000 ಅತಿಥಿಗಳನ್ನು ಆಹ್ವಾನ ಮಾಡಲಾಗೈತಿ. ಓಕೆ, ನೋಡ್ರಿ 2,500 ಏನೈತಲ್ಲ NCC ಕೆಡೆಟ್ಗಳು ಅಥವಾ ಮೈ ಭಾರತ್ ಸ್ವಯಂ ಸೇವಕರ ಸಂಖ್ಯೆ ಇದು. ಓಕೆ, ವಿಕಸಿತ್ ಭಾರತ್ 2047 ಉದ್ದೇಶವನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಅತಿಥಿಗಳನ್ನು ಆಹ್ವಾನಿಸಲಾಗೈತಿ. ನೆನಪಿಟ್ಕೋರಿ, ವಿಕಸಿತ್ ಭಾರತ್ ಯಾವಾಗ ಆಗ್ಬೇಕಂತೇಳಿ ಕೇಳಿದ್ರೆ ಅಂದ್ರೆ 2047ಕ್ಕೆ ಆಗಬೇಕು, 2027ಕ್ಕೆ ಆಗಬೇಕು. ಅತಿಥಿಗಳನ್ನು ಸೇವಾ ತೀರ್ಥ ವಿಷಯದ ಅಡಿಯಲ್ಲಿ ಆಯ್ಕೆ ಮಾಡಲಾಗೈತಿ. ಕೇಳಬಹುದು ನಿಮಗೆ, ಯಾವುದು ಸೇವಾ ತೀರ್ಥ ವಿಷಯದ ಅಡಿಯಲ್ಲಿ ಆಯ್ಕೆ ಮಾಡಲಾಗೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 11. 2026ರ ಸ್ವತಂತ್ರ ದಿನಾಚರಣೆಯ ಹರ್ ಘರ್ ತಿರಂಗ ಅಭಿಯಾನ ವಿಶೇಷ ಆಯಾಮ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ 1 5G ತಂತ್ರಜ್ಞಾನದ ಪ್ರದರ್ಶನ, ಆಪ್ಷನ್ ಬಿ ವಂದೇ ಮಾತರಂನ 150ನೇ ವರ್ಷಾಚರಣೆ ಸಮರ್ಪಣೆ, ಆಪ್ಷನ್ ಸಿ ಕ್ರೀಡಾ ಸ್ಪರ್ಧೆಗಳ ಆಯೋಜನೆ, ಆಪ್ಷನ್ ಡಿ ಡಿಜಿಟಲ್ ಇಂಡಿಯಾ ಅಭಿಯಾನ. ಆಲ್ರೆಡಿ ಹೇಳಿದ್ರಿಂದ ಈ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಆಗ್ತಾವ್ರಿ. ವಂದೇ ಮಾತರಂನ 150ನೇ ವರ್ಷಾಚರಣೆಯ ಸಮರ್ಪಣೆ ಇದು. ನೆಕ್ಸ್ಟ್ ಅದೇ ಐತ್ರಿ, ಇನ್ನು ಎವ್ರಿ ಟೈಮ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ,
ಹರ್ ಘರ್ ತಿರಂಗ ಏನೈತಲ್ಲ, ರ್ಯಾಲಿಗಳು, ಪ್ರದರ್ಶನಗಳು, ಸಂಗೀತ ಕಚೇರಿಗಳು, ಬೈಕ್ ಮತ್ತು ಸೈಕಲ್ ರ್ಯಾಲಿಗಳು ಸೇರಿಕೊಂಡೈತಿ. ಸೆಲ್ಫಿ ವಿತ್ ತಿರಂಗ ಉಪಕ್ರಮ ಸೆಲ್ಫಿ ವಿತ್ ತಿರಂಗ ಉಪಕ್ರಮವು ಈ ಅಭಿಯಾನದ ಭಾಗವಾಗೈತಿ ನೋಡ್ರಿ. ಯಾವುದು? ಹರ್ ಘರ್ ತಿರಂಗ ಅಭಿಯಾನದ ಭಾಗ ಆಗೈತಿ ಸೆಲ್ಫಿ ವಿತ್ ತಿರಂಗ ಅನ್ನೋದು. ನೆಕ್ಸ್ಟ್ ಕ್ವಶನ್ ನಂಬರ್ 12. 2026ರ ಸ್ವತಂತ್ರ ದಿನಾಚರಣೆಯಂದು ಕೆಂಪು ಕೋಟೆಯಲ್ಲಿ ರಾಷ್ಟ್ರಗೀತೆಯನ್ನು ವಂದೇ ಮಾತರಂಗೆ ಮುಂಚಿತವಾಗಿ ಅಥವಾ ನಂತರ ಹಾಡಲಾಗುವುದು. ಕ್ವಶನ್ ನೋಡ್ರಿ ಹೆಂಗೆ ಕೇಳಿದ್ದಾನೆ. ವಂದೇ ಮಾತರಂ ಹಾಡ್ತಾರಂತೂ ಗೊತ್ತಾಯ್ತು, ಬಟ್ ರಾಷ್ಟ್ರಗೀತೆಗಿಂತ ಮುಂಚೆ ಹಾಡ್ತಾರೋ ನಂತರ ಹಾಡ್ತಾರೋ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರವನ್ನು ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ರೀ. ವಂದೇ ಮಾತರಂನ ನಂತರ ರಾಷ್ಟ್ರಗೀತೆ ಹಾಡ್ತಾರೆ. ಅಂದ್ರೆ ಫಸ್ಟ್ ವಂದೇ ಮಾತರಂ ಹಾಡ್ತಾರೆ, ಆಮೇಲೆ ರಾಷ್ಟ್ರಗೀತೆ ಹಾಡ್ತಾರೆ. ನೆನಪಿನಾಗ ಇಟ್ಕೋರಿ, ಕೇಳುವಂಥ ಚಾನ್ಸಸ್ಗಳು ಇರ್ತಾವೆ ಇಂಥ ಕ್ವಶನ್ಗಳು. 2026 ಸ್ವತಂತ್ರ ದಿನಾಚರಣೆಯಲ್ಲಿ ಧ್ವಜಾರೋಹಣದ ನಂತರ ಸೇನಾ ಬ್ಯಾಂಡ್ ಮೊದಲು ವಂದೇ ಮಾತರಂನ ನುಡಿಸ್ಲಕತ್ತೈತಿ, ನಂತರ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ನೋಡ್ರಿ. ಯಾವುದು? ಜನಗಣ ಮನ ಅಧಿನಾಯಕ ಹಾಡಲಾಗುವುದು. ಓಕೆ. ಭಾಷಣದ ಕೊನೆಯಲ್ಲಿ 2500 NCC ಕೆಡೆಟ್ಗಳು ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದ ನಂತರ ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ. ಓಕೆ. ವಂದೇ ಮಾತರಂ ರಾಷ್ಟ್ರಗೀತೆ ಇದು ರಾಷ್ಟ್ರೀಯ ಗೀತೆ ಆಗೈತೆ ರೀ, ನ್ಯಾಷನಲ್ ಸಾಂಗ್ ಅದು. ರಾಷ್ಟ್ರಗೀತೆ ಅನ್ನೋದು ಜನಗಣಮನ 1950ರಲ್ಲಿ ಸಂವಿಧಾನ ಸಭೆ ಅಂಗೀಕರಿಸ್ತೈತಿ ಇದು ರಾಷ್ಟ್ರಗೀತೆಯನ್ನು. ಕ್ವಶನ್ ನಂಬರ್ 13. 2026ರ ಸ್ವತಂತ್ರ ದಿನಾಚರಣೆ ಮುಖ್ಯ ಕಾರ್ಯಕ್ರಮದಲ್ಲಿ NCC ಕೆಡೆಟ್ಗಳು ಮೈ ಭಾರತ್ ಸ್ವಯಂ ಸೇವಕರು ಯಾವ ಪದವನ್ನು ರಚಿಸಲಿದ್ದಾರೆ? ಕ್ವಶನ್ ನೋಡ್ರಿ ಹೆಂಗಾಗೈತಿ. ಸೇಮ್ ಏನು ಅದೇ ಕಾರ್ಯಕ್ರಮದಾಗ NCC ಕೆಡೆಟ್ಗಳು ಅಥವಾ ಮೈ ಭಾರತ್ ಸ್ವಯಂ ಸೇವಕರು ಯಾವ ಪದವನ್ನು ರಚಿಸಲಿದ್ದಾರೆ ಅಂತ ಕೇಳಿದ್ದಾನೆ. ಆಪ್ಷನ್ 1 ಆಪ್ಷನ್ ಎ ಭಾರತ್ ಮಾತಾ ಕಿ ಜೈ, ಆಪ್ಷನ್ ಬಿ ವಂದೇ ಮಾತರಂ, ಆಪ್ಷನ್ ಸಿ ಜೈ ಹಿಂದ್, ಆಪ್ಷನ್ ಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್. ಈ ಕ್ವಶನ್ ಕೂಡ ಸಿಂಪಲ್ ಆನ್ಸರ್, ಯಾಕಂದ್ರೆ ಇಷ್ಟು ತನಕ ಹೇಳ್ಬೋದು ಬರಾಕತ್ತೀನಿ ನಿಮಗೆ ವಂದೇ ಮಾತರಂ ನುಡಿಸಲಿದ್ದಾರೆ ಅಂತೇಳಿ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಎಸ್. ಓಕೆ ಸ್ನೇಹಿತರೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಸುಮಾರು 2500 NCC ಅಂದ್ರೆ ಮೈ ಭಾರತ್ ಸ್ವಯಂ ಸೇವಕರು ಕೆಂಪು ಕೋಟೆ ಒಳಗೆ ಜ್ಞಾನಪಥ ಉದ್ದಕ್ಕೂ ಕುಳಿತು ವಂದೇ ಮಾತರಂ ಪದವನ್ನು ರಚಿಸಲಿದ್ದಾರೆ. ಇದು ವಂದೇ ಮಾತರಂನ 150ನೇ ವರ್ಷಾಚರಣೆಯ ಪ್ರಯುಕ್ತವಾಗೈತಿ. ಜ್ಞಾನಪಥ ಉದ್ದಕ್ಕೂ. ಓಕೆ. ವಿಕಸಿತ್ ಭಾರತ್ 2047 ಥೀಮನ್ನು ಪ್ರತಿಬಿಂಬಿಸುವ ವ್ಯೂ ಕಟರ್ಸನ್ನು ಸ್ಥಾಪಿಸಲಾಗುವುದು. ಸೇವಾ ತೀರ್ಥ ವಿಷಯದ ಆಹ್ವಾನ ಪತ್ರಿಕೆಗಳು. ಕ್ವಶನ್ ನಂಬರ್ 14. 2026ರ ಸ್ವತಂತ್ರ ದಿನಾಚರಣೆಯ ಸೀಟಿಂಗ್ ವ್ಯವಸ್ಥೆಯನ್ನು ಯಾವ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ? ಏನು? ಸೀಟಿಂಗ್ ವ್ಯವಸ್ಥೆಯನ್ನು. ಆಪ್ಷನ್ ಎ ಪ್ರಮುಖ ನದಿಗಳ ಹೆಸರಿನಲ್ಲಿ, ಆಪ್ಷನ್ ಬಿ ಪ್ರಮುಖ ಸರೋವರಗಳ ಹೆಸರಿನಲ್ಲಿ, ಆಪ್ಷನ್ ಸಿ ಪ್ರಮುಖ ಪರ್ವತಗಳ ಹೆಸರಿನಲ್ಲಿ, ಆಪ್ಷನ್ ಡಿ ಪ್ರಮುಖ ಐತಿಹಾಸಿಕ ಸ್ಥಳಗಳ ಹೆಸರಿನಲ್ಲಿ. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ನೋಡ್ರಿ. ಪ್ರಮುಖ ಸರೋವರಗಳ ಹೆಸರಿನಲ್ಲಿ ಸೀಟಿಂಗ್ ವ್ಯವಸ್ಥೆಯನ್ನು ನಾಮಕರಣ ಮಾಡಲಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಎಸ್. ಸ್ವತಂತ್ರ ದಿನಾಚರಣೆಯ ಆಸನ ವ್ಯವಸ್ಥೆ ಏನೈತಲ್ಲ ಅಥವಾ ಸೀಟಿಂಗ್ ವ್ಯವಸ್ಥೆ ಏನೈತಲ್ಲ, ಪ್ರಮುಖ ಭಾರತೀಯ ಸರೋವರಗಳ ಹೆಸರಿನ ನಾಮಕರಣ ಮಾಡಲಾಗೈತಿ. ಇದು ಜಲ ಸಂರಕ್ಷಣೆ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ವಿಶೇಷ ಸ್ಥಾನಮಾನ ತಪ್ಪಿಸಲು ಮಾಡಲಾಗಿತ್ತು ನೋಡ್ರಿ. ಎಸ್. ಇದು ವಿಶೇಷ ಅತಿಥಿಗಳ ಸ್ಥಾನಮಾನವನ್ನು ತಪ್ಪಿಸುವ ಪ್ರಯತ್ನವಾಗಿತ್ತು ಅಷ್ಟೇ. VIP ಕೇಂದ್ರಿತ ಹೆಸರಿನ ಬದಲಿಗೆ ಸರೋವರಗಳ ಹೆಸರನ್ನು ಬಳಸಲಾಗಿದೆ. ಕ್ವಶನ್ ನಂಬರ್ 15. 2026 ಸ್ವತಂತ್ರ ದಿನಾಚರಣೆ ಆಹ್ವಾನ ಪತ್ರಿಕೆಯಲ್ಲಿ ಬಳಸಲಾದ ಸೇವಾ ತೀರ್ಥ ಪರಿಕಲ್ಪನೆಯ ಅರ್ಥವೇನು? ಸೇವಾ ತೀರ್ಥದ ಪರಿಕಲ್ಪನೆಯ ಅರ್ಥವೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ರೀ. ರಾಷ್ಟ್ರ ನಿರ್ಮಾಣದಲ್ಲಿ ಸೇವೆಯ ಮಹತ್ವವನ್ನು
ಅದರ ಅರ್ಥವನ್ನು ಒಳಗೊಂಡಿದೆ. ಎಸ್, ಆಪ್ಷನ್ ಬಿ ರಾಷ್ಟ್ರ ನಿರ್ಮಾಣದಲ್ಲಿ ಸೇವೆಯ ಮಹತ್ವವನ್ನು ಒಳಗೊಂಡೈತಿ. ಆಹ್ವಾನ ಪತ್ರಿಕೆಯಲ್ಲಿ ಸೇವಾತೀರ್ಥ ವಿಷಯವನ್ನು ಹೊಂದಿದ್ದು ಪ್ರತಿಯೊಬ್ಬ ನಾಗರಿಕರ ಕಲ್ಯಾಣಕ್ಕಾಗಿ ಸಮರ್ಪಣೆಯಿಂದ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಇದು ಕರ್ತವ್ಯ, ಕರುಣೆ, ರಾಷ್ಟ್ರ ಮೊದಲು ತತ್ವದ ಸಂಕೇತವಾಗಿದೆ. ಇದನ್ನು ಪ್ರಧಾನಮಂತ್ರಿಗಳು ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ ನೋಡ್ರಿ. ಓಕೆ, ಆಹ್ವಾನ ಪತ್ರಿಕೆಯಲ್ಲಿನ ಧರ್ಮಚಕ್ರ ಸದಾಚಾರ ಮತ್ತು ನಿಸ್ವಾರ್ಥದ ಕ್ರಿಯೆಯನ್ನು ಸಂಕೇತವಾಗಿದೆ. ಕೇಳಬಹುದು ಇಂಥ ಪ್ರಶ್ನೆಗಳನ್ನು. ಆಹ್ವಾನ ಪತ್ರಿಕೆಯಲ್ಲಿರುವಂಥ ಧರ್ಮಚಕ್ರ ಏನಿಲ್ಲ ಸದಾಚಾರ ಮತ್ತು ನಿಸ್ವಾರ್ಥ ಕ್ರಿಯೆಯ ಸಂಕೇತವಾಗೈತಿ. ಸದಾಚಾರ, ನಿಸ್ವಾರ್ಥ ಕ್ರಿಯೆ ಸಂಕೇತವಾಗೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. 2026 ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರಪತಿಗಳ ಭಾಷಣದಲ್ಲಿ ಉಲ್ಲೇಖಿಸಲಾದ ಆಪರೇಷನ್ ಸಿಂಧೂರ್ ಯಾವುದಕ್ಕೆ ಸಂಬಂಧಿಸಿದೆ? ನೋಡ್ರಿ, ಆಪರೇಷನ್ ಸಿಂಧೂರ್ ಯಾವುದಕ್ಕೆ ಸಂಬಂಧಪಟ್ಟದ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ಆಗ್ತದೆ ರೀ. ಏನು? ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ. ಇದು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರು. ಎಸ್, ಸ್ವತಂತ್ರ ದಿನಾಚರಣೆಯ ಪೂರ್ವ ಸಂಜೆಯ ಭಾಷಣದಲ್ಲಿ ರಾಷ್ಟ್ರಪತಿಯವರಾದಂಥ ದ್ರೌಪದಿ ಮುರ್ಮು ಆಪರೇಷನ್ ಸಿಂಧೂರನ್ನು ಉಲ್ಲೇಖಿಸುತ್ತಾರೆ. ಇದು ಭಾರತೀಯ ಸಶಸ್ತ್ರ ಪಡೆಗಳ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಆಗಿದ್ದು ಮೇ 7, 2026ರಂದು ಇದರ 1 ವರ್ಷ ಪೂರೈಸಲಾಗೈತಿ. ಯಾವಾಗ? ಮೇ 7, 2026ಕ್ಕೆ 1 ವರ್ಷ ಕಂಪ್ಲೀಟ್ ಮಾಡೈತಿ. ಭಯೋತ್ಪಾದಕರಿಗೆ ಅವರು ಎಲ್ಲಿ ಅಡಗಿದ್ದರೋ ಅವರನ್ನು ಶಿಕ್ಷಿಸಲಾಗುವುದು ಎಂಬ ಸಂದೇಶವನ್ನು ಈ ಕಾರ್ಯಾಚರಣೆಯನ್ನು ನೀಡೈತೆ ನೋಡ್ರಿ. ಓಕೆ, ಸಿಂಧೂ ನದಿ ಒಪ್ಪಂದ ಅಮಾನತುಗೊಳಿಸಿರುವುದು ರಾಷ್ಟ್ರಪತಿಗಳು ಉಲ್ಲೇಖಿಸ್ತಾರೆ. ಈ ಭಾರತ ಪಾಕಿಸ್ತಾನ ನಡುವೆ ಸಿಂಧೂ ನದಿ ಒಪ್ಪಂದ ಇರ್ತೈತಿ. ಬಟ್ ಆಪರೇಷನ್ ಸಿಂಧೂರು ಆದ ಬಳಕ ಏನೈತಿಲ್ಲ ಅದು ಅಮಾನತ್ ಮಾಡ್ತಾರೆ. ರಾಷ್ಟ್ರಪತಿಗಳು 78 ಗಲ್ಯಾಂಟ್ರಿ ಪ್ರಶಸ್ತಿಗಳನ್ನು ಅನುಭವಿಸಿದ್ದಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 17. 2026 ಸ್ವಾತಂತ್ರ್ಯ ದಿನಾಚರಣೆಯಂದು ಬಸ್ತರ್ ಪ್ರದೇಶದ ಎಷ್ಟು ಗ್ರಾಮಗಳು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಲಿದೆ? ನೋಡ್ರಿ, ಬಸ್ತರ್ ಪ್ರದೇಶದ ಎಷ್ಟು ಗ್ರಾಮಗಳು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಲಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ಆಗ್ತದೆ ರೀ. 92 ಗ್ರಾಮಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿವೆ. ಎಸ್, ಆಪ್ಷನ್ ಸಿ 92. ಬಸ್ತರ್ ಪ್ರದೇಶ ಏನೈತಿಲ್ಲ 92 ಗ್ರಾಮಗಳ ಸ್ವತಂತ್ರದ ನಂತರ ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಹಾರಿಸಲಿವೆ. ಛತ್ತೀಸ್ಗಢನ ಮಾರ್ಚ್ 31, 2026ರಂದು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಯಿತು. ಇದರೊಂದಿಗೆ ತಿರಂಗ ಯಾತ್ರಾ ಮಾವೋವಾದಿ ಪ್ರಬಲ ಪ್ರದೇಶಗಳ ದೂರದ ಗ್ರಾಮಗಳು ಮತ್ತು ಶಾಲೆಗಳನ್ನು ತಲುಪಲಿದೆ. ಬಸ್ತರ್ ಪ್ರದೇಶ ನೆನಪಿಟ್ಟುಕೋರಿ. ಬಸ್ತರ್ ಪ್ರದೇಶದ ಸುಮಾರು 92 ಗ್ರಾಮಗಳಲ್ಲಿ ಇದೇ ಫಸ್ಟ್ ಟೈಮ್ ರಾಷ್ಟ್ರಧ್ವಜವನ್ನು ಹಾರಿಸಕತ್ತಾರೆ. 92 ಗ್ರಾಮಗಳಲ್ಲಿ. ಛತ್ತೀಸ್ಗಢವನ್ನು ಮಾರ್ಚ್ 31, 2026ಕ್ಕೆ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರ ಸಲುವಾಗಿ. ಓಕೆ, ಎಸ್, ಛತ್ತೀಸ್ಗಢ ಮಾರ್ಚ್ 31, 2020ಕ್ಕೆ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡಿಕೊಂಡದ. ತಿರಂಗ ಯಾತ್ರೆ ಮಾವೋವಾದಿ ಪ್ರಬಲ ಪ್ರದೇಶವನ್ನು ತಲುಪಲಿದೆ. ಕ್ವಶನ್ ನಂಬರ್ 18. 2026 ಸ್ವಾತಂತ್ರ್ಯ ದಿನಾಚರಣೆಯಂದು ಯಾರು 78 ಗಲ್ಯಾಂಟ್ರಿ ಪ್ರಶಸ್ತಿಗಳನ್ನು ಅನುಮೋದಿಸಿದರು? ಸಿಂಪಲ್ ಪ್ರಶ್ನೆ. ರಾಷ್ಟ್ರಪತಿಗಳು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ ಎಸ್. ಪೂರ್ವ ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇನದಲ್ಲ ರಕ್ಷಣಾ ಪಡೆಗಳು ಮತ್ತು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಸಿಬ್ಬಂದಿಗೆ 78 ಗಲ್ಯಾಂಟ್ರಿ ಪ್ರಶಸ್ತಿಗಳನ್ನು ಅನುಮೋದಿಸಿದರು. ಇವುಗಳಲ್ಲಿ 13 ಮರಣೋತ್ತರ ಪ್ರಶಸ್ತಿಗಳು ಕೂಡ ಸೇರಿಕೊಂಡಿದ್ದಾವೆ ನೋಡ್ರಿ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 19. 2026 ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ
ವಿಕಸಿತ್ ಭಾರತ್ 2047 ಥೀಮ್ಗೆ ಸಂಬಂಧಿಸಿದ ವ್ಯೂ ಕಟರ್ಸ್ ಎಲ್ಲಿ ಸ್ಥಾಪಿಸಲಾಗುವುದು? ವ್ಯೂ ಕಟರ್ಸ್ ಎಲ್ಲಿ ಸ್ಥಾಪಿಸಲಾಗುವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದಾರ ಅದು ಆಪ್ಷನ್ ಬಿ ನೋಡ್ರಿ, ಜ್ಞಾನಪಥ. ಜ್ಞಾನಪಥ ಉದ್ದಕ್ಕೂ ವ್ಯೂ ಕಟರ್ಸನ್ನು ಸ್ಥಾಪಿಸಲು ರೆಡಿ ಆಗೈತಿ. ಎಸ್, ವಿಕಸಿತ್ ಭಾರತವನ್ನು ಪ್ರತಿಬಿಂಬಿಸುವ ವ್ಯೂ ಕಟರ್ಸ್ ಜ್ಞಾನಪಥ ಉದ್ದಕ್ಕೂ ಸ್ಥಾಪಿಸಲಾಗುವುದು. ಇದು 2047 ವೇಳೆಗೆ ವಿಕಸಿತ್ ಭಾರತ್ ನಿರ್ಮಾಣದ ಗುರಿಯನ್ನು ಸಾಂಕೇತಿಕವಾಗಿ ಪ್ರತಿಬಿಂಬಿಸ್ತದೆ. ಓಕೆ ಸ್ನೇಹಿತರೆ, ವಿಕಸಿತ್ ಭಾರತ 2047 100ನೇ ಸ್ವಾತಂತ್ರ್ಯ ದಿನ ವರ್ಷದ ಗುರಿಯಾಗೈತೆ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 20. 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾದ ಅತಿಥಿಗಳಲ್ಲಿ ಕೆಳಗಿನ ಯಾವ ವರ್ಗದವರು ಸೇರಿಲ್ಲ ಅಂತ ಕೇಳಿದ್ದಾನೆ. ಕೆಳಗಿನ ಯಾವ ವರ್ಗದವರು ಸೇರಿಲ್ಲ ಅಂತೇಳಿ ಪ್ರಶ್ನೆ ಆಗೈತ್ರಿ. ಆಪ್ಷನ್ ಎ ಮಹಿಳಾ ಉದ್ಯಮಿಗಳು ಮತ್ತು ಯುವ ನಾವೀನ್ಯರು. ಆಪ್ಷನ್ ಬಿ ನೈರ್ಮಲ್ಯ ಕಾರ್ಯಕರ್ತರು ಮತ್ತು ರಸ್ತೆ ಬದಿಯ ವ್ಯಾಪಾರಿಗಳು. ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಆಪ್ಷನ್ ಡಿ ರೈತರು ಮತ್ತು ಸ್ಟಾರ್ಟಪ್ ಸಂಸ್ಥಾಪಕರು. ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೇನೆ. ಇವರೆಲ್ಲರೂ ಅದಾರ್ರಿ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸೇರಿಲ್ಲ ನೋಡ್ರಿ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸೇರಿಲ್ಲ. ಇದು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ರಿಂದ ಒಂದ್ಸಲ ನೀವು ನೋಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಮತ್ತೇನು ವಿಡಿಯೋ ಲಾಂಗ್ ಆಗ್ತದೆ ಅಷ್ಟೇ, ಹಾಗಾಗಿ ಹೋಗ್ತೀನಿ. ಎಸ್, 19 ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ ಪದಕ ವಿಜೇತ ವಿದ್ಯಾರ್ಥಿಗಳನ್ನು ಆಹ್ವಾನಿಸಲಾಗಿದೆ. ಕ್ವಶನ್ ನಂಬರ್ 21. 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ ಎ ವಂದೇ ಮಾತರಮನ್ನು ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ಹಾಡಲಾಗುವುದು, ಸರಿಯಾದ. ಆಪ್ಷನ್ ಬಿ 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದ್ದು, ಸರಿಯಾದ. ಆಪ್ಷನ್ ಸಿ ರಾಷ್ಟ್ರಧ್ವಜವನ್ನು 31 ಗನ್ ಸಲ್ಯೂಟ್ನೊಂದಿಗೆ ಹಾರಿಸಲಾಗುವುದು, ಇದು ತಪ್ಪದ ನೋಡ್ರಿ, 31 ಅಲ್ಲದು. ಆಪ್ಷನ್ ಡಿ ಯುವ ಶಕ್ತಿ 2026 ಆಚರಣೆಯ ಪ್ರಮುಖ ವಿಷಯವಾಗಿದೆ, ಇದು 21 ಅಲ್ಲ ನೋಡ್ರಿ. ಕ್ವಶನ್ 21 ಅಲ್ಲ. ಓಕೆ, ಇದು 31 ಅಲ್ಲ, ಇದು 21 ಸರಿಯಾದ ಉತ್ತರ. 21 ಗನ್ ಸಲ್ಯೂಟ್ನೊಂದಿಗೆ ಮಾಡಕತ್ತಾರೆ. ಎಸ್, 21 ಗನ್ ಸಲ್ಯೂಟ್ನೊಂದಿಗೆ ಹಾರಿಸಲಾಗ್ತದೆ, 31 ಅಲ್ಲ. ಓಕೆ, ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಾರೆ ನೋಡ್ರಿ, MM ಎಲ್ಲ. ಸೆರೆಮೋನಿಯಲ್ ಬ್ಯಾಟ್ರಿ 105 mm ಲೈಟ್ ಫೀಲ್ಡ್ ಗನ್ಗಳನ್ನು ಬಳಸಿ ನಡೆಸಲಾಗುವುದು. ಲೈಟ್ ಫೀಲ್ಡ್ ಗನ್ಸ್ ನೋಡ್ರಿ, 105 mm. ನೆಕ್ಸ್ಟ್ 21 ಗನ್ ಸಲ್ಯೂಟ್ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರಿಗೆ ನೀಡಲಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ವಂದೇ ಮಾತರಂನ 150ನೇ ವರ್ಷಾಚರಣೆ 2026 ಸ್ವತಂತ್ರ ದಿನಾಚರಣೆಯೊಂದಿಗೆ ಸೇರಿಸಿಕೊಳ್ಳಲು ಕಾರಣವೇನು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಎ ಆಗ್ತದೆ ರೀ. 1882ರಲ್ಲಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ರಚಿಸಿದ್ದು, ಇದು ಆಪ್ಷನ್ಗೆ ಸರಿಯಾದ ಉತ್ತರ. ಎಸ್, ಆಪ್ಷನ್ ಎ 1882ರಲ್ಲಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ರಚಿಸಿದ್ದು. ವಂದೇ ಮಾತರಮನ್ನು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ 1882ರಲ್ಲಿ ಆನಂದ ಮಠ ಕಾದಂಬರಿಯಲ್ಲಿ ರಚಿಸ್ತಾರೆ, ಅದು ಆನಂದ ಮಠ ಕಾದಂಬರಿಯಲ್ಲಿ. 1882 ಪ್ಲಸ್ 150 ಮಾಡಿದ್ರೆ 2032 ಅಲ್ರಿ. 1882ರಲ್ಲಿ ರಚನೆಯಾದ 150ನೇ ವರ್ಷವನ್ನು 2020ರಲ್ಲಿ ಆಚರಿಸಲಾಗ್ತದೆ. ಓಕೆ, ಇದು ಓದ್ಕೋರಿ, ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಹಾಗಾಗಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗ್ತೀನಿ. ಎಸ್, ಸೇಮ್ ವಂದೇ ಮಾತರಂ ಯಾರು ಬಂಕಿಮ್ ಚಂದ್ರ ರಚನೆ ಮಾಡ್ತಾನೆ. ಆನಂದ ಮಠ ಕಾದಂಬರಿ ಸ್ವತಂತ್ರ ಹೋರಾಟದಲ್ಲಿ ಪ್ರೇರಣೆಯ ಮೂಲವಾಗಿತ್ತು, ಹಾಗಾಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 23. 1857ರ ಬಂಡಾಯ ಪ್ರಾರಂಭದ ಸ್ಥಳ ಯಾವುದು? 1857ರ ಬಂಡಾಯ ಪ್ರಾರಂಭದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ.
ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಮೀರತ್ ನೋಡ್ರಿ. ಮೀರತ್ನ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಎಸ್, ಆಪ್ಷನ್ ಸಿ ಮೀರತ್ ಸರಿಯಾದ ಉತ್ತರ. 1857 ಬಂಡಾಯ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮೇ 10, 1857 ಮೀರತ್ನಾಗ ಆರಂಭವಾಗ್ತದೆ. ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೈನಿಕರು ಸಿಪಾಯಿಗಳಿಗೆ ಏನು ಮಾಡ್ತಾರೆ, ಎನ್ಫೀಲ್ಡ್ ರೈಫಲ್ನ ಕಟ್ಟೇಜ್ಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳಸಲಾಗಿದೆ ಎಂದು ಆರೋಪಿಸಿ ಬಂಡಾಯ ಏಳುತ್ತಾರೆ. ಬಂಡಾಯ ನಂತರ ದೆಹಲಿ, ಕಾನ್ಪುರ್, ಝಾನ್ಸಿ, ಲಕ್ನೋ ಮುಂತಾದ ಸ್ಥಳಗಳಿಗೆ ವ್ಯಾಪಿಸ್ತದೆ ನೋಡ್ರಿ. ಈ ಬಂಡಾಯದ ಆರಂಭಿಕ ನಾಯಕರು ಯಾರಪ್ಪ ಅಂದ್ರೆ ಅದು ಮಂಗಲ್ ಪಾಂಡೆ. ನಾವು ನೆನಪಿಸಿಕೊಳ್ಳಲೇಬೇಕಾದಂಥ ಹೆಸರು ಇದು, ಮಂಗಲ್ ಪಾಂಡೆ. ಆರಂಭಿಕ ನಾಯಕರಲ್ಲಿ ಒಬ್ಬರು ಇವರು, ಮಂಗಲ್ ಪಾಂಡೆ. ಎಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಮೀರತ್ತ, ಮೇ 10, 1857. ಏನು ಹೇಳಿದಾರೆ, 1857 ಬಂಡಾಯವನ್ನು ಭಾರತದ ಮೊದಲ ಸ್ವತಂತ್ರ ಸಮರ ಅಂತೇಳಿ ವಿ ಡಿ ಸಾವರ್ಕರ್ ಅವರು ಹೇಳಿದ್ದಾರೆ. ಬಂಡಾಯದ ಪ್ರಮುಖ ನಾಯಕರು ಯಾರಪ್ಪ ಅಂದ್ರೆ ನಾನಾ ಸಾಹೇಬ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಬಹದ್ದೂರ್ ಶಾ ಜಫರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 24. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯು ಯಾವಾಗ ಮತ್ತು ಯಾರಿಂದ ಆಯಿತು? ಭಾಳ ಸಿಂಪಲ್ ಕ್ವಶನ್. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. 1885 ಎ ಹ್ಯೂಮ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಎಸ್, ಎ ಹ್ಯೂಮ ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಎ ಹ್ಯೂಮ ಸ್ಥಾಪನೆ ಮಾಡ್ತಾರೆ. ಎ ಅಂದ್ರೆ ಅಲ್ಲನ್ ಆಕ್ಟಾವಿಯನ್ ಹ್ಯೂಮೆ. ಇದರ ಮೊದಲ ಅಧಿವೇಶನ ಮುಂಬೈನಾಗ ಆಗ್ತದೆ ನೋಡ್ರಿ. ಏನು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಮುಂಬೈನಾಗ ಆಗ್ತದೆ. ಡಿಸೆಂಬರ್ 28, 1885 ಆಗ್ತದೆ. ಇದರ ಮೊದಲ ಅಧ್ಯಕ್ಷರು ಯಾರು? ಉಮೇಶ್ ಚಂದ್ರ ಬ್ಯಾನರ್ಜಿ. ಬ್ಯಾನರ್ಜಿ ಅಂತ ನೆನಪಿಟ್ಕೋರಿ, ಮುಗಿದು ಬಿಡ್ತೈತಿ. ಉಮೇಶ್ ಚಂದ್ರ ಬ್ಯಾನರ್ಜಿ ನೋಡ್ರಿ ಮೊದಲ ಅಧ್ಯಕ್ಷರು. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಮೊದಲಾದವರು INC ಪ್ರಮುಖ ಸ್ಥಾಪಕ ಸದಸ್ಯರಾಗಿದ್ದರು. ಓಕೆ, ಉಮೇಶ್ ಚಂದ್ರ ಬ್ಯಾನರ್ಜಿ ಮೊದಲ ಅಧ್ಯಕ್ಷರು, ನೆನಪಿಟ್ಕೋರಿ ಈ ಪಾಯಿಂಟ್. ನೆಕ್ಸ್ಟ್, ಮೊದಲ ಅಧಿವೇಶನ ಮುಂಬೈ 1885. ಪ್ರಮುಖ ಅಧ್ಯಕ್ಷರುಗಳು ದಾದಾಬಾಯಿ ನವರೋಜಿ 3 ಬಾರಿ ಆಗ್ಯಾನ, ಸುರೇಂದ್ರನಾಥ್ ಬ್ಯಾನರ್ಜಿ 2 ಬಾರಿ ಆಗ್ಯಾನ, ಬಾಲ್ ಗಂಗಾಧರ್ ತಿಲಕ್, ಲಾಲ್ ಲಜಪತ್ ರಾಯ್, ವಲ್ಲಭಾಯ್ ಪಟೇಲ್ ಇವರೆಲ್ಲ 1 ಬಾರಿ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 25. 1905 ಬಂಗಾಳ ವಿಭಜನೆಯನ್ನು ಯಾವಾಗ ರದ್ದುಗೊಳಿಸಲಾಯಿತು? 1905 ಬಂಗಾಳ ವಿಭಜನೆಯನ್ನು ಯಾವಾಗ ರದ್ದುಗೊಳಿಸಲಾಯಿತು ಅಂತೇಳಿ ಪ್ರಶ್ನೆ ಕೇಳಿದ್ದ. ಈ ಕ್ವಶನಿಗೂ ಸರಿಯಾದ ಉತ್ತರ ನೋಡ ಅದು ಆಪ್ಷನ್ ಬಿ ಆಗ್ತದೆ ರೀ. ಬಂಗಾಳ ವಿಭಜನೆ ರದ್ದಾಗೋದು 1911ಕ್ಕೆ ಸರಿಯಾದ ಉತ್ತರ ಆಗ್ತದೆ. ಎಸ್, 1911 ಸರಿಯಾದ ಉತ್ತರ ನೋಡ್ರಿ. ಯಾರು? 1905 ಲಾರ್ಡ್ ಕರ್ಜನ್ ಅವರು ಬಂಗಾಳದ ವಿಭಜನೆಯನ್ನು ಜಾರಿಗೊಳಿಸ್ತಾರೆ. ಬಂಗಾಳ ವಿಭಜನೆ ಜಾರಿಗೊಳಿಸಿದವರು ಲಾರ್ಡ್ ಕರ್ಜನ್. ಇದು ಸ್ವದೇಶಿ ಚಳುವಳಿಗೆ ಮತ್ತು ಬಹಿಷ್ಕಾರ ಚಳುವಳಿಗೆ ಕಾರಣವಾಗ್ತದೆ. ಬಂಗಾಳ ವಿಭಜನೆ ಅಂತಲ್ಲ, ಸ್ವದೇಶಿ ಚಳುವಳಿಗೆ ಮತ್ತು ಬಹಿಷ್ಕಾರ ಚಳುವಳಿಗೆ ಕಾರಣ ಆಗ್ತದೆ. ವ್ಯಾಪಕ ಪ್ರತಿಭಟನೆಯಿಂದಾಗಿ 1911 ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ, ವಿಭಜನೆಯನ್ನು ರದ್ದುಗೊಳಿಸ್ತೈತಿ. ಬಂಗಾಳದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಆಗ್ತದೆ ನೋಡ್ರಿ ಅದು. ಓಕೆ, ಬಂಗಾಳ ವಿಭಜನೆ ಸ್ವದೇಶಿ ಚಳುವಳಿ ಕಾರಣ ಆಗ್ತದೆ. 1911 ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲಾಗ್ತದೆ. ಕ್ವಶನ್ ನಂಬರ್ 26. 1919 ಅಂದ್ರೆ 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಆದೇಶವನ್ನು ಯಾರು ನೀಡಿದ್ದರು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಆದೇಶವನ್ನು ಯಾರು ನೀಡಿದ್ದರು ಅಂತೇಳಿ ಪ್ರಶ್ನೆ ಆಗೈತಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡೋದು ಅದು ಆಪ್ಷನ್ ಬಿ ಆಗ್ತಾರೆ. ಜನರಲ್ ಡಯರ್ ನೀಡಿರ್ತಾನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಆದೇಶವನ್ನು ನೀಡಿದಂಥ ಅಧಿಕಾರಿ ಯಾರಪ್ಪ ಅಂದ್ರೆ ಅದು ಜನರಲ್ ಡಯರ್. ಎಸ್, ಆಪ್ಷನ್ ಬಿ ಜನರಲ್ ಡಯರ್ ಸರಿಯಾದ ಉತ್ತರ. 1919 ಏಪ್ರಿಲ್ 13 1919 ಏಪ್ರಿಲ್ 13
ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಅವರು ನಿಶಸ್ತ್ರ ಸಮೂಹದ ಮೇಲೆ ಗುಂಡು ಹಾರಿಸಲು ಆದೇಶಿಸ್ತಾರೆ. ನಿಶಸ್ತ್ರ ಸಮೂಹದ ಮೇಲೆ ಗುಂಡು ಹಾರಿಸಲಿಕ್ಕೆ ಆದೇಶವನ್ನು ನೀಡಿಬಿಡ್ತಾನೆ. ಈ ಹತ್ಯಾಕಾಂಡ 10 ಜನರ ಸಾವಿಗೆ ಕಾರಣ ಆಗ್ತದೆ. ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನದಲ್ಲ ತಮ್ಮ ಸಿಕ್ಕಂಥ ನೈಟ್ಹುಡ್ ಪ್ರಶಸ್ತಿಯನ್ನು ಹೊಳ್ಳಿ ರಿಟರ್ನ್ ಮಾಡ್ತಾರೆ. ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮಹತ್ವದ ಘಟನೆ ಅಂತಲೇ ಹೇಳ್ಬೋದು ನೋಡ್ರಿ. ಓಕೆ, ರವೀಂದ್ರನಾಥ್ ಟ್ಯಾಗೋರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಮನನೊಂದು ತಮಗೆ ಬಂದಂಥ ನೈಟ್ಹುಡ್ ಪ್ರಶಸ್ತಿಯನ್ನು ತ್ಯಜಿಸ್ತಾರೆ. ಈ ಘಟನೆಯಂತೆ ಅಸಹಕಾರ ಚಳವಳಿಗೆ ಕಾರಣ ಆಗ್ತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಿಲ್ಲ ಇದು ಅಸಹಕಾರ ಚಳವಳಿಗೆ ಕಾರಣ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 27. 1930 ದಾಂಡಿ ಯಾತ್ರೆ ಸಂದರ್ಭದಲ್ಲಿ ಗಾಂಧೀಜಿ ಎಷ್ಟು ಮೈಲುಗಳ ದೂರ ಪ್ರಯಾಣಿಸಿದರು? ದಂಡಿ ಯಾತ್ರೆ ಎಷ್ಟು ಮೈಲುಗಳಲ್ಲಿ ನಡೆದರು ಅಂತ ಕೇಳಿದಾನೆ ನೋಡ್ರಿ ಹೆಂಗದ. ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡಿದ್ರೆ 240 ಮೈಲಿಗಳನ್ನು ಗಾಂಧೀಜಿಯವರು ನಡೀತಾರೆ ನೋಡ್ರಿ. ಎಸ್, ಆಪ್ಷನ್ ಬಿ 240 ಮೈಲಿಗಳು. 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನ ಸಾಬರಮತಿ ಆಶ್ರಮದಿಂದ ದಾಂಡಿಗೆ ಅಂದರೆ ಗುಜರಾತ್ನ ಸಮುದ್ರ ತೀರದ ಸುಮಾರು 240 ಮೈಲಿಗಳ ಅಂದರೆ 385 ಕಿಲೋಮೀಟರ್ ದೂರವನ್ನು 24 ದಿನಗಳಲ್ಲಿ ಪ್ರಯಾಣಿಸ್ತಾರೆ. ಏಪ್ರಿಲ್ 6, 1930 ಅವರು ಸಮುದ್ರದ ನೀರಿನಿಂದ ಉಪ್ಪು ತಯಾರಿಸುವ ಮೂಲಕ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ನೋಡ್ರಿ. ಇದು ನಾಗರಿಕರ ಅಸಹಕಾರ ಚಳವಳಿಗೆ ಪ್ರಾರಂಭ ಆಗ್ತದೆ ನೋಡ್ರಿ. ಪಾಯಿಂಟ್ ನೆನಪಿಟ್ಕೋರಿ. ದಂಡಿ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗಿದ್ದೆ ಅವಾಗ 1930 ಮಾರ್ಚ್ 12ಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅಹಮದಾಬಾದ್ನ ಸಾಬರಮತಿ ಆಶ್ರಮದಿಂದ ಗುಜರಾತ್ನ ಸಮುದ್ರ ತೀರದವರೆಗೆ ಸುಮಾರು 240 ಮೈಲಿ ಅಂದರೆ 385 ಕಿಲೋಮೀಟರ್ 24 ದಿನಗಳಲ್ಲಿ ಪ್ರಯಾಣಿಸ್ತಾರೆ. ಸಮುದ್ರ ತೀರ ತಲುಪಿದ್ದೆ ಅವಾಗ ಏಪ್ರಿಲ್ 6, 1930. ಮಾರ್ಚ್ 12 ಸ್ಟಾರ್ಟ್ ಮಾಡೋದು ಏಪ್ರಿಲ್ 6ಕ್ಕೆ ಸಮುದ್ರ ತೀರವನ್ನು ತಲುಪಿ ಅಲ್ಲಿ ಸಮುದ್ರದಿಂದ ಉಪ್ಪು ತಯಾರಿಸುವ ಮೂಲಕ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ದಂಡಿ ಯಾತ್ರೆ ಮಾರ್ಚ್ 12ರಿಂದ ಏಪ್ರಿಲ್ 6 ತನಕ ಆಯಿತು. ಈ ಯಾತ್ರೆಯಲ್ಲಿ 78 ಸತ್ಯಾಗ್ರಹಿಗಳು ಗಾಂಧಿ ಜೊತೆ ಇದ್ದರು. ಟಿಮ್ ಮ್ಯಾಗಜಿನ್ ಗಾಂಧೀಜಿಯನ್ನು 1930 ಮ್ಯಾನ್ ಆಫ್ ದಿ ಇಯರ್ ಎಂದು ಆಯ್ಕೆ ಮಾಡಿತ್ತು ನೋಡ್ರಿ. ಟೀಮ್ ಮ್ಯಾಗಜಿನ್ ಏನಿತ್ತಲ್ಲ 1930ರಾಗ ಮ್ಯಾನ್ ಆಫ್ ದಿ ಇಯರ್ ಅಂತೇಳಿ ಆಯ್ಕೆ ಮಾಡಿರ್ತಾರೆ ಈ ಹೋರಾಟ ಮಾಡಿದ್ರ ಸಲುವಾಗಿ. ಮ್ಯಾನ್ ಆಫ್ ದಿ ಇಯರ್ ಯಾರು? ಟಿಮ್ ಮ್ಯಾಗಜಿನ್ 1930. ಕ್ವಶನ್ ನಂಬರ್ 28. ಭಾರತ ಬಿಟ್ಟು ತೊಲಗಿ ಚಳವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೂ ಆರ್ ಡೈ ಘೋಷಣೆಯನ್ನು ಯಾರು ನೀಡಿದರು? ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಬಿ ಮಹಾತ್ಮ ಗಾಂಧಿ ನೀಡಿದ್ದಾರೆ ನೋಡ್ರಿ. ಡೂ ಆರ್ ಡೈ ಘೋಷಣೆಯನ್ನು ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಮಹಾತ್ಮ ಗಾಂಧಿ. ಎಸ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ. ಏನು 1942 ಆಗಸ್ಟ್ 8ರಂದು ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನೆನಪಿಟ್ಕೋರಿ. ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನಡೆದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರು ಕರೋ ಅಥವಾ ಮರೋ ಅಂದ್ರೆ ಡೂ ಆರ್ ಡೈ ಎಂಬ ಘೋಷಣೆಯನ್ನು ನೀಡುತ್ತಾರೆ. ತಕ್ಷಣವೇ ಭಾರತವನ್ನು ತೊರೆಯುವಂತೆ ಒತ್ತಾಯಿಸುವುದು ಈ ಚಳವಳಿಯ ಉದ್ದೇಶ ಆಗಿತ್ತು ನೋಡ್ರಿ. ಈ ಚಳವಳಿಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷರಿನದಲ್ಲ, ತಕ್ಷಣವೇ ಭಾರತವನ್ನು ಬಿಟ್ಟು ತೊರೆಯುವಂತೆ ಒತ್ತಾಯಿಸುವುದು ಈ ಚಳವಳಿಯ ಉದ್ದೇಶ ಆಗಿತ್ತು ನೋಡ್ರಿ. ಓಕೆ, ನೆಕ್ಸ್ಟ್ ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಸ್ಟ್ 9, 1942 ಪ್ರಾರಂಭ ಆಗ್ತದೆ. ಬ್ರಿಟಿಷ್ ಸರ್ಕಾರ ಚಳವಳಿಯನ್ನು ನಿಗ್ರಹಿಸಲು ಕಾಂಗ್ರೆಸ್ ನಾಯಕರನ್ನು ಬಂಧಿಸ್ತಾರೆ ನೋಡ್ರಿ. ಅಂದರೆ ಚಳವಳಿಯನ್ನು ಸ್ಟಾಪ್ ಮಾಡೋಕ್ಕೆ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಬಂಧಿಸ್ತಾರೆ. ಡೂ ಆರ್ ಡೈ ಘೋಷಣೆ ಚಳವಳಿಯ ಪ್ರಮುಖ ಸ್ಮರಣೀಯ ಅಂಶವಾಗಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 29. ಏನು
ಸ್ವತಂತ್ರ ಹೋರಾಟದ ಘಟನೆಗಳ ಸರಿಯಾದ ಕಾಲಾನುಕ್ರಮ ಬರೆಯಿರಿ. ಸ್ವತಂತ್ರ ಹೋರಾಟದ ಘಟನೆಗಳ ಸರಿಯಾದ ಕಾಲಕ್ರಮ ಬರೆಯಿರಿ ಅಂತ ಕೇಳಿದ್ದಾನೆ. ಓಕೆ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ್ತದ್ರಿ? 1917. ಚಂಪಾರಣ್ಯ ಯಾವುದು? 1917 ಆಗ್ತದೆ. ಅಹಮದಾಬಾದ್ ಕಾರ್ಮಿಕರ ಚಳವಳಿ ಯಾವಾಗ? ಅಹಮದಾಬಾದ್ ಕಾರ್ಮಿಕರ ಚಳವಳಿ 1918 ಆಗ್ತದೆ. ಖೇಡಾ ಸತ್ಯಾಗ್ರಹ ಇದು ಕೂಡ 1918 ಆಗುತ್ತದೆ. ಓಕೆ, ನೆಕ್ಸ್ಟ್ ರೌಲಟ್ ಕಾಯ್ದೆ ಯಾವಾಗುತ್ತಿದ್ರಿ? ಇದು 1919 ಆಗ್ತದೆ ನೋಡ್ರಿ. ಎಷ್ಟು ಕ್ಲೋಸ್ ಕೊಟ್ಟಿದ್ದಾನೆ ನೋಡ್ರಿ ನಾವು. ಬಟ್ ಸೀರಿಯಲ್ ಆಗಿ ನಾವು ನೋಡ್ದಾಕ್ರ ಯಾವ್ದು ಆಗ್ತದಪ್ಪ ಅಂದ್ರೆ 1, 3, 2, 4 ಸರಿಯಾದ ಉತ್ತರ. 1, 3, 2, 4 ಎಲ್ಲೈತಿ? 1, 3, 2, 4 ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ಚಂಪಾರಣ್ಯ ಸತ್ಯಾಗ್ರಹ 1917. ಖೇಡಾ ಸತ್ಯಾಗ್ರಹ 18. ಅಹಮದಾಬಾದ್ ಕಾರ್ಮಿಕರ ಚಳವಳಿ ಕೂಡ 18. ಬಟ್ ಮಂತ್ ಚೇಂಜ್ ಅದಾವ ಅಷ್ಟೇ. ರೌಲಟ್ ಕಾಯ್ದೆ 1990. ಓಕೆ ಸ್ನೇಹಿತರೆ, ಇಲ್ಲದ ನೋಡ್ರಿ. ಚಂಪಾರಣ್ಯ ಸತ್ಯಾಗ್ರಹ 1917 ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ. ಇದು ಮೊದಲ ಸತ್ಯಾಗ್ರಹ ಬಿಹಾರದ ಚಂಪಾರಣದಲ್ಲಿ ನೀಲಿ ಇಂಡಿಗೋ ರೈತರ ಸಮಸ್ಯೆಯನ್ನು ಸಂಬಂಧಪಟ್ಟೈತಿ. ಇನ್ನು ಅಹಮದಾಬಾದ್ ಕಾರ್ಮಿಕರ ಚಳವಳಿ ಇದು 1918 ಆಗ್ತದೆ. ಗಾಂಧೀಜಿಯವರು ಅಹಮದಾಬಾದ್ನ ಬಟ್ಟೆ ಕಾರ್ಮಿಕರ ಹಕ್ಕುಗಳಿಗಾಗಿ ಸತ್ಯಾಗ್ರಹವನ್ನು ನಡೆಸಿದ್ದರು. ಇನ್ನು ಖೆಡ್ಡಾ ಸತ್ಯಾಗ್ರಹ ಇದು 18 ಆಗ್ತದೆ. ಗುಜರಾತಿನ ಖೆಡ್ಡಾ ಜಿಲ್ಲೆಯಲ್ಲಿ ಕ್ಷಾಮ ಮತ್ತು ತೆರಿಗೆ ವಿಧಾನದ ವಿರುದ್ಧ ಗಾಂಧೀಜಿಯವರು ರೈತರಿಗೆ ಬೆಂಬಲ ನೀಡ್ತಾರೆ ನೋಡ್ರಿ. ಏನು? ಕ್ಷಾಮ ಮತ್ತು ತೆರಿಗೆ ವಿಧಾನದ ವಿರುದ್ಧ. ಅಹಮದಾಬಾದ್ ಯಾವುದು? ಬಟ್ಟೆ ಕಾರ್ಮಿಕರ ಹಕ್ಕುಗಳಿಗಾಗಿ. ಚಂಪಾರಣ್ಯ ಸತ್ಯಾಗ್ರಹ ಯಾವುದು? ಬಿಹಾರದ ಚಂಪಾರಣದಾಗ ನೀಲಿ ಇಂಡಿಗೋ ರೈತರ ಸಮಸ್ಯೆಯನ್ನು ಬಗೆಹರಿಸಲು. ರೌಲಟ್ ಕಾಯ್ದೆ ಅಂದ್ರೆ ಗೊತ್ತಾದ ನಿಮಗೆ. ಎಷ್ಟು? 1919. ಬ್ರಿಟಿಷ್ ಸರ್ಕಾರ ಭಯೋತ್ಪಾದಕ ವಿರೋಧಿ ಕಾಯ್ದೆಯನ್ನು ಜಾರಿಗೊಳಿಸ್ತದೆ. ಗಾಂಧೀಜಿಯವರು ಇದರ ವಿರುದ್ಧ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಓಕೆ, ಈ ರೌಲಟ್ ಕಾಯ್ದೆನಿಂದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಗ್ತೈತಿ. ಕೇಳಬಹುದು ನೀವು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದಂಥ ಕಾಯ್ದೆ ಯಾವುದು ಅಂತೇಳಿ. ಅದು ರೌಲಟ್ ಕಾಯ್ದೆ ನೋಡ್ರಿ. ರೌಲಟ್ ಕಾಯ್ದೆ 1919. ನೆಕ್ಸ್ಟ್ ಕ್ವಶನ್ ನಂಬರ್ 30. ಸೈಮನ್ ಆಯೋಗವನ್ನು ಯಾವ ಕಾರಣಕ್ಕಾಗಿ ಭಾರತೀಯರು ವಿರೋಧಿಸಿದರು? ಸೈಮನ್ ಆಯೋಗ ಬರ್ತದೆ. ಯಾವ ಕಾರಣಕ್ಕಾಗಿ ಭಾರತೀಯರ ಅದನ್ನು ವಿರೋಧಿಸಿದರು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರು ಇರಲಿಲ್ಲ. ಇದು ಒಂದು ಕಾರಣವನ್ನು ಇಟ್ಟುಕೊಂಡು ಸೈಮನ್ ಆಯೋಗವನ್ನು ವಿರೋಧ ಮಾಡ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಸೈಮನ್ ಕಮಿಷನ್ ಬಂದಿದ್ದಾವಾಗ 1927ರಲ್ಲಿ ಬ್ರಿಟಿಷ್ ಸರ್ಕಾರ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಸೈಮನ್ ಆಯೋಗವನ್ನು ನೇಮಿಸ್ತದೆ. ಈ ಆಯೋಗ ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿತ್ತು. ಆದರೆ ಆಯೋಗದಲ್ಲಿ ಯಾವುದೇ ರೀತಿಯ ಭಾರತೀಯ ಸದಸ್ಯರು ಇರಲಿಲ್ಲ. ಇದು ಭಾರತೀಯರು ಇರಲಿಲ್ಲ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತದೆ. ಆಯೋಗ 1928 ಭಾರತಕ್ಕೆ ಬಂದಾಗ, ಅಂದ್ರೆ ಸ್ಥಾಪನೆ ಮಾಡಿದ್ದು ಅವಾಗ 27ರಾಗ, 28ಕ್ಕೆ ಭಾರತಕ್ಕೆ ಬರ್ತದೆ. ಬಂದಾಗ ಸೈಮನ್ ಗೋ ಬ್ಯಾಕ್ ಘೋಷಣೆಯೊಂದಿಗೆ ಸರ್ವತ್ರ ಪ್ರತಿಭಟನೆಗಳು ನಡೀತವೆ. ಸೈಮನ್ ಗೋ ಬ್ಯಾಕ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದು ನೋಡ್ರಿ. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಲಾಠಿ ಪ್ರಹಾರವಾಯಿತು. ಇದು ಅವರ ಮರಣಕ್ಕೆ ಕಾರಣವಾಗ್ತದೆ ನೋಡ್ರಿ. ಇಂಪಾರ್ಟೆಂಟ್ ಪಾಯಿಂಟ್. ಸೈಮನ್ ಆಯೋಗ ಬಂದಂಥ ವಿರುದ್ಧ ಪ್ರತಿಭಟನೆ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಪೊಲೀಸರ ಲಾಠಿ ಏಟು ಬೀಳುತ್ತವೆ. ಆ ಲಾಠಿ ಏಟು ಬಿದ್ದಿರೋದ್ರಿಂದ ಅವರ ಸಾವಿಗೂ ಕೂಡ ಅದು ಕಾರಣ ಆಗ್ತದೆ. ಸೈಮನ್ ಆಯೋಗದ ವರದಿ ಭಾರತ ಸರ್ಕಾರ ಕಾಯ್ದೆ 1935ಗೆ ಆಧಾರವಾಯಿತು ನೋಡ್ರಿ. ಸೈಮನ್ ಆಯೋಗದ ವರದಿ ಏನೈತಿ? ಭಾರತ ಸರ್ಕಾರ ಕಾಯ್ದೆ 1935ಗೆ ಆಧಾರವಾಗೈತಿ. ನೆಹರು ವರದಿ
ಟು 1928 ಸೈಮನ್ ಆಯೋಗಕ್ಕೆ ಪ್ರತ್ಯುತ್ತರವಾಗಿತ್ತು. ನೆಹರು ರಿಪೋರ್ಟ ಏನು ಸೈಮನ್ ಆಯೋಗಕ್ಕೆ ಪ್ರತ್ಯುತ್ತರವಾಗಿತ್ತು. ಅಂದ್ರೆ ನೆಹರು ಅವರು ಒಂದು ವರದಿ ಮಾಡಿದ್ದರು, ನಮ್ಮ ಸಂವಿಧಾನಕ್ಕೆ ಏನು ಬೇಕು ಏನು ಬೇಡ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಮೌಂಟ್ ಬ್ಯಾಟನ್ ಯೋಜನೆ ಯಾವಾಗ ಪ್ರಕಟವಾಯಿತು? ಮೌಂಟ್ ಬ್ಯಾಟನ್ ಯೋಜನೆ ಯಾವಾಗ ಪ್ರಕಟವಾಯಿತು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ಆಗ್ತದೆ ರೀ. ಜೂನ್ 3, 1947ಕ್ಕೆ ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಟವಾಗ್ತದೆ. ಜೂನ್ 3, 1947 ಮೌಂಟ್ ಬ್ಯಾಟನ್ ಯೋಜನೆ ಜೂನ್ 3, 1947 ಅಂದ್ರೆ ಜೂನ್ 3 ಯೋಜನೆ ಅಂತೇ ಕರೆಯಲಾಗ್ತದೆ. ಜೂನ್ 3 ಯೋಜನೆ ಅಂತೇಳಿ ಕರೆಯಲಾಗ್ತದೆ. ಇದನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಜೂನ್ 3, 1947 ಪ್ರಕಟಿಸ್ತಾರೆ. ಈ ಯೋಜನೆಯನ್ನಿಂದ ಭಾರತ ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜನೆಯಾಗುವುದು ಪ್ರಸ್ತಾಪಿಸ್ತದೆ. ಭಾರತ ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜನೆಯಾಗುವುದಾಗಿ ಪ್ರಸ್ತಾಪಿಸ್ತದೆ. ಇದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947ಗೆ ಆಧಾರ ಆಗೈತೆ ನೋಡ್ರಿ. ಜೂನ್ 3 ಯೋಜನೆ ಅಥವಾ ಮೌಂಟ್ ಬ್ಯಾಟನ್ ಯೋಜನೆ ಅಂತೇಳಿ ಕರೆಯಲಾಗ್ತದೆ. ಓಕೆ, ನೆಕ್ಸ್ಟ್ ಡಿಕ್ಕಿ ಬರ್ಡ್ ಯೋಜನೆಗಿಂತ ಭಿನ್ನವಾಗೈತಿ. ಮೌಂಟ್ ಬ್ಯಾಟನ್ ಯೋಜನೆ ಅಂತಲ ಡಿಕ್ಕಿ ಬರ್ಡ್ ಯೋಜನೆಗಿಂತ ಭಿನ್ನವಾಗೈತಿ. ಯೋಜನೆಯ ಸಂಸ್ಥಾನಗಳು ಯಾವುದೇ ದೇಶವನ್ನು ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ ಅವಕಾಶವನ್ನು ನೀಡುತ್ತದೆ. ಈ ಯೋಜನೆ ಅಂತಲ ಸಂಸ್ಥಾನಗಳು ಏನದಾವಲ್ಲ ಯಾವುದೇ ದೇಶವನ್ನು ಸೇರಬಹುದು ಅಥವಾ ಸ್ವತಂತ್ರವಾಗಿ ಉಳಿಯುವಂಥ ಅವಕಾಶವನ್ನು ನೀಡುತ್ತದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕ್ಯಾಬಿನೆಟ್ ಮಿಷನ್ ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದಿತ್ತು? ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಯಾವ ವರ್ಷದಲ್ಲಿ ಬಂದಿತ್ತು ಅಂತ ಕೇಳಿದ್ದಾನೆ. ಈ ಪ್ರಶ್ನೆಯಂತಲ ಹಲವಾರು ಪ್ರಶ್ನೆ ಪತ್ರಿಕೆಗಳೇ ಕೇಳಿದ್ದಾನೆ ರೀ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ಆಗ್ತದೆ. 1946ಗೆ ಕ್ಯಾಬಿನೆಟ್ ಮಿಷನ್ ಬರ್ತದೆ ನೋಡ್ರಿ. ಎಸ್, ಕ್ಯಾಬಿನೆಟ್ ಮಿಷನ್ 1946 ಮಾರ್ಚ್ನಾಗ ಬರ್ತದೆ. ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಅವರು ಈ ಮಿಷನ್ನ ಸದಸ್ಯರಾಗಿದ್ದರು. ಬ್ರಿಟಿಷ್ ಸರ್ಕಾರದ ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಲು ಒಂದು ಯೋಜನೆಯನ್ನು ಸಿದ್ಧಪಡಿಸುವುದು ಇದರ ಉದ್ದೇಶವಾಗಿತ್ತು. ನೋಡ್ರಿ, ಯಾರ್ಯಾರದಾರ ಕ್ಯಾಬಿನೆಟ್ ಮಿಷನ್ದಾಗ? ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಎ.ವಿ. ಅಲೆಕ್ಸಾಂಡರ್. ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡದ್ದು ಲಾರ್ಡ್ ಪೆಥಿಕ್ ಲಾರೆನ್ಸ್. ಎ.ವಿ. ಅಲೆಕ್ಸಾಂಡರ್ ಮತ್ತು ಸ್ಟಾಫರ್ಡ್ ಕ್ರಿಪ್ಸ್ ಏನದಾರ ಇವರು ಸದಸ್ಯರಾಗಿದ್ದರು. ಎಸ್, ಕ್ಯಾಬಿನೆಟ್ ಮಿಷನ್ ಏನೈತಿಲ್ಲ ಭಾರತಕ್ಕೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾಗದ ಕಾರಣ ವಿಫಲವಾಯಿತು. ಅಂದ್ರೆ ಕ್ಯಾಬಿನೆಟ್ ಮಿಷನ್ ಫೇಲ್ ಆಗೈತಿ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದ ಆಗಿಲ್ಲ, ಹಾಗಾಗಿ ಮಿಷನ್ ಫೇಲ್ ಆಗೈತೆ ನೋಡ್ರಿ. ಮಿಷನ್ ಯೋಜನೆ ಸಂಸ್ಥಾನಗಳನ್ನು 3 ಗುಂಪುಗಳಾಗಿ ವಿಭಜಿಸುವ ಪ್ರಸ್ತಾಪವನ್ನು ಮಾಡಿತ್ತು. ಈ ಮಿಷನ್ ಏನಂತಲ ವೈಫಲ್ಯ 1947 ವಿಭಜನೆಗೆ ಕಾರಣವಾಗ್ತದೆ ನೋಡ್ರಿ. ಕ್ವಶನ್ ನಂಬರ್ 33. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆ INA ಎಲ್ಲಿ ಸ್ಥಾಪನೆ ಮಾಡ್ತಾರೆ? INA ಏನು ಭಾರತೀಯ ರಾಷ್ಟ್ರೀಯ ಸೇನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ 1 ರೀ, ಸಿಂಗಾಪುರ್ನ ಸ್ಥಾಪನೆ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆ INA ಸಿಂಗಾಪುರದಾಗ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಎಸ್, ಆಪ್ಷನ್ ಎ ಸರಿಯಾದ ಉತ್ತರ. ಸುಭಾಷ್ ಚಂದ್ರ ಬೋಸ್ ಅವರು ಸೆಪ್ಟೆಂಬರ್ 1943ಯಲ್ಲಿ ಸಿಂಗಾಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಅಂದ್ರೆ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡ್ತಾರೆ. ಇದು ಹಿಂದೆ ರಾಸ್ ಬಿಹಾರಿ ಬೋಸ್ ಅವರು ಸ್ಥಾಪಿಸಿದ INAಯನ್ನು ಪುನರ್ಜೀವನಗೊಳಿಸೋದಾಗಿತ್ತು. ಅಂದ್ರೆ ಫಸ್ಟ್ ಸ್ಥಾಪನೆ ಮಾಡಿದಾರು ರಾಸ್ ಬಿಹಾರಿ ಬೋಸ್. ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ರಾಸ್ ಬಿಹಾರಿ ಬೋಸ್ ಅವರು ಸ್ಥಾಪಿಸಿದಂಥ INAಯನ್ನು ಪುನರ್ಜೀವನಗೊಳಿಸುವುದಾಗಿತ್ತು. ಬೋಸ್ ಅವರು INAಗೆ ದಿಲ್ಲಿ ಚಲೋ ಎಂಬ ಘೋಷಣೆಯನ್ನು ನೀಡ್ತಾರೆ ನೋಡ್ರಿ. ದಿಲ್ಲಿ ಚಲೋ ಘೋಷಣೆ ನೀಡಿದ್ದು ಸುಭಾಷ್ ಚಂದ್ರ ಬೋಸ್. 1944ರಲ್ಲಿ INA ಭಾರತದ ಮಣಿಪುರದ ಇಂಫಾಲ್ನಲ್ಲಿ ಬ್ರಿಟಿಷ್ ಸೇನೆಯೊಂದಿಗೆ ಹೋರಾಡುತ್ತದೆ.
ಇಂಡಿಯನ್ ನ್ಯಾಷನಲ್ ಆರ್ಮಿ ಮಣಿಪುರದ ಇಂಪಾಲ್ನಲ್ಲಿ ಬ್ರಿಟಿಷರ ಸೇನೆಯೊಂದಿಗೆ ಹೋರಾಡ್ತಾರೆ ನೋಡ್ರಿ. ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿದ್ರೆ ಯಾರು? ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರದ ಸ್ಥಾಪನೆ ಮಾಡ್ತಾರೆ. ಫಸ್ಟ್ ಸ್ಥಾಪನೆ ಮಾಡಿದ್ದು ರಾಸ್ ಬಿಹಾರಿ ಬೋಸ್. ಓಕೆ. INA ಮೊದಲ ನಾಯಕ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೊದಲ ನಾಯಕ ಯಾರಂದ್ರೆ ರಾಸ್ ಬಿಹಾರಿ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತೇಳಿ ಕರೆಯಲಾಗ್ತದೆ. ದಿಲ್ಲಿ ಚಲೋ ಮತ್ತು ಜೈ ಹಿಂದ್ ಘೋಷಣೆ INAಗೆ ಸಂಬಂಧಿಸಿವೆ. ದಿಲ್ಲಿ ಚಲೋ, ಜೈ ಹಿಂದ್ ಘೋಷಣೆ ಇದು INAಗೆ ಸಂಬಂಧಪಟ್ಟೈತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾನೆ. ಸೈಮನ್ ಆಯೋಗ, ಪೂರ್ಣ ಸ್ವರಾಜ್ಯ ನಿರ್ಣಯ, ಉಪ್ಪಿನ ಸತ್ಯಾಗ್ರಹ, ರೌಂಡ್ ಟೇಬಲ್ ಸಮ್ಮೇಳನ. ಆಲ್ರೆಡಿ ಓದಿರ್ತೀರಿವಲ್ಲ ನೀವು. ಸೈಮನ್ ಯಾವಾಗ ಬರ್ತೈತಿ? 1927. ಓಕೆ. ಪೂರ್ಣ ಸ್ವರಾಜ್ಯ ಘೋಷಣೆ, ಪೂರ್ಣ ಸ್ವರಾಜ್ಯ ನಿರ್ಣಯ ತೊಗೊಂಡಿದ್ದೆ ಯಾವಾಗ? 1929 ಅಲ್ಲ. ನೆಕ್ಸ್ಟ್ ಉಪ್ಪಿನ ಸತ್ಯಾಗ್ರಹ ಅಂತೂ 1930. ಎಸ್. ಇನ್ನು ರೌಂಡ್ ಟೇಬಲ್ ಸಮ್ಮಿಟ್, ದುಂಡು ಮೇಜಿನ ಸಮ್ಮೇಳನ ಅಂತ ಕರಿತೇವಲ್ಲ, 1932 ಅಲ್ಲ. ಏನು ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂದಾನ. ಕಾಲಾನುಕ್ರಮಣ ಅಂದ್ರೆ ಏನದು? 1 2 3 4 1 2 3 4. ಆಪ್ಷನ್ ಬಿ ಸರಿಯಾದ ಉತ್ತರ. ಸೈಮನ್ ಆಯೋಗ 1927 ಬತ್ತು. ಪೂರ್ಣ ಸ್ವರಾಜ್ಯ ನಿರ್ಣಯ ಆಗಿದ್ದು 1929. ಉಪ್ಪಿನ ಸತ್ಯಾಗ್ರಹ 1930. ದುಂಡು ಮೇಜಿನ ಸಮ್ಮೇಳನ 1932. ಎಕ್ಸ್ 1 2 3 ಸರಿಯಾದ ಉತ್ತರ. ಸೈಮನ್ ಆಯೋಗ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳನ್ನು ಅಧ್ಯಯನ ಮಾಡಲು ನೇಮಿಸಿತ್ತು. ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದಂಥ ಆಯೋಗ ಇದು ಸೈಮನ್ ಆಯೋಗ. ಪೂರ್ಣ ಸ್ವರಾಜ್ಯ ನಿರ್ಣಯ ಏನೈತಿಲ್ಲ, ಡಿಸೆಂಬರ್ 1929ನಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಣ ಮಾಡ್ತದೆ. ಕಾಂಗ್ರೆಸ್ ಏನೈತಿಲ್ಲ, ಲಾಹೋರ್ ಅಧಿವೇಶನದಾಗ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕಾರ ಮಾಡ್ತದೆ. ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಯಾತ್ರೆ ಅಂತೇಳಿ ಕರೆಸಿಕೊಂಡಿದ್ದಂಥ ಇದು ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೂ ಈ ನಡಿಗೆ ಆಗ್ತದೆ. ಸುಮಾರು 240 ಮೈಲಿ ಅಂದ್ರೆ 385 ಕಿಲೋಮೀಟರ್ ದಂಡಿ ಯಾತ್ರೆ ಮಾಡಿದ್ದಾರೆ. ರೌಂಡ್ ಟೇಬಲ್ ಸಮ್ಮೇಳನ 1930-32 3 ಆಗ್ತವೆ. 3 ಸಮ್ಮೇಳನಗಳು ಲಂಡನ್ದಾಗ ಆಗ್ತಾವೆ ನೋಡ್ರಿ. ಓಕೆ ಸ್ನೇಹಿತರೆ, ಗಾಂಧೀಜಿ ಭಾಗವಹಿಸಿದ್ದು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ 1931ದಾಗ. ಓಕೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಾಗ ಕಾಂಗ್ರೆಸ್ ಮೊದಲನೇ ಸಮ್ಮೇಳನವನ್ನು ಬಹಿಷ್ಕರಿಸ್ತದೆ. 2ನೇದಕ್ಕೆ ಗಾಂಧೀಜಿ ಅಟೆಂಡ್ ಆಗ್ತಾನೆ. ಕ್ವಶನ್ ನಂಬರ್ 35. ಭಾರತ ಸರ್ಕಾರ ಕಾಯ್ದೆ 1935 ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ ಎ, ಇದು ಪ್ರಾಂತೀಯ ಸ್ವಾಯತ್ತತೆ ಪರಿಚಯಿಸಿತು. ಇದು ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನು ಮುಂದುವರಿಸಿತು. ಇದು ಕೇಂದ್ರದಲ್ಲಿ ಸಂಸದೀಯ ಸರ್ಕಾರವನ್ನು ಸ್ಥಾಪಿಸಿತು. ಇದು ದ್ವಿಸದನ ವ್ಯವಸ್ಥೆಯನ್ನು ಕೆಲವು ಪ್ರಾಂತ್ಯಗಳಲ್ಲಿ ಪರಿಚಯಿಸಿತು ಅಂತೇಳಿ ಕ್ವಶನ್ ಆಗೈತಿ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ನೋಡ್ರಿ. ಇದು ಕೇಂದ್ರದಲ್ಲಿ ಸಂಸದೀಯ ಸರ್ಕಾರವನ್ನು ಸ್ಥಾಪಿಸಿತು. ಈ ಪಾಯಿಂಟ್ ಸರಿಯಲ್ಲ. ಎಸ್, ಭಾರತ ಸರ್ಕಾರ ಕಾಯ್ದೆ 1935 ಪ್ರಾಂತೀಯ ಸ್ವಾಯತ್ತತೆಯನ್ನು ಪರಿಚಯ ಮಾಡ್ತದೆ. ಏನು ಪ್ರಾಂತೀಯ ಸ್ವಾಯತ್ತತೆಯನ್ನು ಪರಿಚಯಿಸ್ತದೆ. ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನು ಕೂಡ ಮುಂದುವರಿಸ್ತದೆ ಮತ್ತು ಕೆಲವು ಪ್ರಾಂತ್ಯಗಳಲ್ಲಿ ದ್ವಿಸದನ ವ್ಯವಸ್ಥೆಯನ್ನು ಪರಿಚಯ ಮಾಡಿಕೊಡ್ತದೆ. ಆದರೆ ಇದು ಕೇಂದ್ರದಲ್ಲಿ ಸಂಸದೀಯ ಸರ್ಕಾರವನ್ನು ಸ್ಥಾಪಿಸಲಿಲ್ಲರಿ. ಇದು ಕೇಂದ್ರದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನು ಮುಂದುವರಿಸ್ತದೆ. ಕೇಂದ್ರದಾಗ ಡಯಾರ್ಕಿ ವ್ಯವಸ್ಥೆಯನ್ನು ಮುಂದುವರಿಸ್ತದೆ. ಇದು ವಿಫಲವಾಯಿತು ನೋಡ್ರಿ. ಇದು 1935ರ ಕಾಯ್ದೆಯ ಒಂದು ಪ್ರಮುಖ ದೋಷವಾಗಿತ್ತು. ಓಕೆ, ಕೇಳಬಹುದು ನಿಮಗೆ 1935 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ದೋಷ ಏನಾಗಿತ್ತು ಅಂತಲೂ ಕೇಳಬಹುದು ನಿಮಗೆ. ಓಕೆ,
ಡಯಾರ್ಕಿ ವ್ಯವಸ್ಥೆ ಮುಂದುವರಿಸ್ತದೆ, ಬಟ್ ಇದು ಫೇಲ್ ಆಗ್ತದೆ ಅಷ್ಟೇ, ನೆನಪಿಟ್ಟುಕೊರಿ. ನೆಕ್ಸ್ಟ್ ಕ್ವಶನ್ ನಂಬರ್ 36. ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಯಾವ ಕಾಯ್ದೆಯ ಮೂಲಕ ಜಾರಿಗೆ ಬಂದವು? ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಕಾಯ್ದೆಗಳು ಯಾವ ಕಾಯ್ದೆ ಹೇಳ್ರಿ ನೋಡೋಣ. ಓಕೆ, ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಭಾರತ ಸರ್ಕಾರ ಕಾಯ್ದೆ 1919 ನೋಡ್ರಿ. ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಕಾಯ್ದೆ 1919. ಎಸ್, ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು 1919 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಜಾರಿಗೆ ತರಲಾಗ್ತದೆ. ಈ ಕಾಯ್ದೆ ಏನಂತಲ್ಲ ಪ್ರಾಂತೀಯ ಮಟ್ಟದಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನು ಪರಿಚಯಿಸ್ತದೆ ಮತ್ತು ಕೇಂದ್ರ ಶಾಸನ ಸಭೆ ವಿಸ್ತಾರ ಮಾಡ್ತದೆ. ಆದಾಗ್ಯೂ ಈ ಸುಧಾರಣೆಗಳನ್ನು ಭಾರತೀಯ ಬೇಡಿಕೆಗಳನ್ನು ಪೂರೈಸಲಿಲ್ಲ, ಅಸಹಕಾರ ಚಳವಳಿಗೆ ಕಾರಣ ಆಗ್ತದೆ. ಅಸಹಕಾರ ಚಳವಳಿಗೆ ಕಾರಣವಾದ ಕಾಯ್ದೆ ಯಾವುದಪ್ಪ ಅಂದ್ರೆ ಅದು ಕೂಡ ಭಾರತ ಸರ್ಕಾರ ಕಾಯ್ದೆ 1990 ಅಂತ ಹೇಳ್ಬೋದು. ಓಕೆ, ಇದು ನೋಡ್ರಿ, ಭಾರತ ಸರ್ಕಾರ ಕಾಯ್ದೆ 1909 ಇದು ಮಾರ್ಲೆಮೆಂಟೊ ಸುಧಾರಣೆ ಕಾಯ್ದೆ ಅಂತೇಳಿ ಕರೆಸಿಕೊಂಡಿದ್ದ. ಮಾರ್ಲೆಮೆಂಟೊ ಅಂದ್ರೆ 1909. 1919 ಭಾರತ ಸರ್ಕಾರ ಕಾಯ್ದೆ ಅಂದ್ರೆ ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳ ಅಂತ ಅನಿಸ್ಕೊಂಡದ. ಇನ್ನು 1935 ಅಂತೂ ನಿಮ್ಗೆ ಗೊತ್ತಿದ್ದ ವಿಷಯ ಐತಿ. ಓಕೆ, ಡಯಾರ್ಕಿ ವ್ಯವಸ್ಥೆ ಏನೈತಿ ಪ್ರಾಂತೀಯ ಮಟ್ಟದಲ್ಲಿ ಜಾರಿಗೆ ಬಂದಿತ್ತು. ಈ ಕಾಯ್ದೆ ಏನಿತ್ತಲ್ಲ ಅಸಹಕಾರ ಚಳವಳಿಗೆ ಕಾರಣ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಭಾರತೀಯ ರಾಷ್ಟ್ರೀಯ ಸೇನೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ಸ್ ಯಾವ ವರ್ಷದಲ್ಲಿ ನಡೆಸಿದವು? ರೆಡ್ ಫೋರ್ಟ್ ಟ್ರಯಲ್ಸ್ ಯಾವ ವರ್ಷದಲ್ಲಿ ನಡೆಸಿದ್ವು ಅಂತ ಕೇಳಿದ್ದಾನೆ ಪ್ರಶ್ನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ಆಗ್ತದೆ ರೀ, 1945. ಭಾರತೀಯ ರಾಷ್ಟ್ರೀಯ ಸೇನೆ ಟ್ರಯಲ್ಸ್ ಯಾವ ವರ್ಷದಲ್ಲಿ ನಡೆಸಿದ್ವು ಅಂದ್ರೆ ಅದು 1945 ನೋಡ್ರಿ. ಎಸ್, ಭಾರತೀಯ ರಾಷ್ಟ್ರೀಯ ಸೈನಿಕರ ವಿರುದ್ಧ ವಿಚಾರಣೆಗಳು ರೆಡ್ ಫೋರ್ಟ್ ಟ್ರಯಲ್ಸ್ ನವೆಂಬರ್ 1945 ರಿಂದ ಮೇ 1946 ವರೆಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದವು. ಕ್ಯಾಪ್ಟನ್ ಲಕ್ಷ್ಮಿ ಸೆಹಗಲ್, ಕ್ಯಾಪ್ಟನ್ ಶಹನವಾಜ್ ಖಾನ್ ಮತ್ತು ಲೆಫ್ಟಿನೆಂಟ್ GS ಧಿಲ್ಲೋನ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಈ ವಿಚಾರಣೆಗಳು ಭಾರತದ ವ್ಯಾಪಕ ಪ್ರತಿಭಟನೆಗಳಿಗೆ ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಜನರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ ನೋಡ್ರಿ. ಕ್ವಶನ್ ಏನು ಸ್ವಲ್ಪ ನೆನಪಿಟ್ಟುಕೋರಿ. ಭಾರತೀಯ ರಾಷ್ಟ್ರೀಯ ಸೇನೆ ಟ್ರಯಲ್ಸ್ ಯಾವ ವರ್ಷದಲ್ಲಿ ನಡೆಸ್ತದೆ ಅಂದ್ರೆ 1945. ಈ ಪಾಯಿಂಟ್ ನೆನಪಿಟ್ಟುಕೋರಿ. ನವೆಂಬರ್ 1945 ಟು ಮೇ 1946 ವರೆಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಸ್ತಾವೆ. ಎಸ್, ರೆಡ್ ಫೋರ್ಟ್ ಟ್ರಯಲ್ಸ್ ಅಂತೇಳಿ ಕರೀತಾರೆ. ರೆಡ್ ಫೋರ್ಟ್ ಟ್ರಯಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 38. 1947 ಜೂನ್ 3 ಯೋಜನೆ ಕೆಳಗಿನಲ್ಲಿ ಯಾವುದನ್ನು ಒಳಗೊಂಡಿತ್ತು? 1947 ಜೂನ್ 3 ಭಾರತವನ್ನು ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸುವುದು, ಬ್ರಿಟಿಷ್ ಭಾರತವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜಿಸುವುದು, ಭಾರತದಲ್ಲಿ ಅಂತರ್ಯುದ್ಧ ತಡೆಯುವುದು, ಬ್ರಿಟಿಷ್ ಸೈನ್ಯವನ್ನು ಭಾರತದಿಂದ ಹಿಂದಕ್ಕೆ ಕರೆಯುವುದು. ಆಪ್ಷನ್ ಬಿ ಇಲ್ಲ, ಬ್ರಿಟಿಷ್ ಭಾರತವನ್ನು 2 ಸ್ವತಂತ್ರ ರಾಷ್ಟ್ರಗಳಿಗೆ ವಿಭಜಿಸುವುದು ಒಳಗೊಂಡಿತ್ತು. 38ಕ್ಕೆ ಕ್ವಶನ್ ಬಿ ಸರಿಯಾದ ಉತ್ತರ. ಎಸ್, ಸರಿ ಐತೆ ಸ್ನೇಹಿತರೆ. 1947 ಜೂನ್ 3 ಅಥವಾ ಮೌಂಟ್ ಬ್ಯಾಟನ್ ಯೋಜನೆ ಅಂತಲೇ ಕರೆಸಿಕೊಂಡಂಥ ಇದು ಬ್ರಿಟಿಷ್ ಭಾರತವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜಿಸುವುದು ಪ್ರಸ್ತಾಪವನ್ನು ಮಾಡ್ತದೆ. ಈ ಯೋಜನೆಯಿಂದ ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯಗಳ ವಿಭಜನೆಯನ್ನು ಒಳಗೊಂಡಿತ್ತು. ಇದು ಸಂಸ್ಥಾನಗಳಿಗೆ ಇಂಡಿಯಾ ಅಥವಾ ಪಾಕಿಸ್ತಾನವನ್ನು ಸೇರುವಂಥ ಅಥವಾ ಸ್ವತಂತ್ರಗೊಳಿಯುವಂಥ ಅವಕಾಶವನ್ನು ಕೂಡ ನೀಡಿತ್ತು ನೋಡ್ರಿ. ಎಸ್, ಜೂನ್ 3 ಯೋಜನೆಯನ್ನು ಮೌಂಟ್ ಬ್ಯಾಟನ್ ಪ್ರಕಟ ಮಾಡ್ತಾರೆ. ಹಾಗಾಗಿ ಮೌಂಟ್ ಬ್ಯಾಟನ್ ಯೋಜನೆ ಅಂತ ಕೂಡ ಕರೆಯಲಾಗ್ತದೆ.
ಈ ಯೋಜನೆಯಿಂದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಒಪ್ಪಿಕೊಳ್ಳುತ್ತವೆ. ಈಗ ಸೈಮನ್ ಕಮಿಷನ್ ಬಂದಾಗ ಒಪ್ಕೊಂಡಿದ್ರೆ 46 ಸ್ವತಂತ್ರ ಆಗ್ತಿತ್ತು. ಅವಾಗ ಒಪ್ಕೊಳ್ಳೋದಿಲ್ಲ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. ಈ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಪ್ಪಿಕೊಳ್ಳುತ್ತವೆ. ಇದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947ಗೆ ಆಧಾರವಾಗಿತ್ತು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 39. ಸ್ವತಂತ್ರ ಹೋರಾಟದಲ್ಲಿ ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸ್ವತಂತ್ರ ಹೋರಾಟದಲ್ಲಿ ವೈಟ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟದ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಸ್ನೇಹಿತರೆ, ಅದು ಆಪ್ಷನ್ ಎ ಆಗ್ತದೆ ನೋಡ್ರಿ. ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ. ಬಿಳಿ ಕ್ರಾಂತಿ ಅಂದ್ರೆ ಹಾಲು ಉತ್ಪಾದನೆ ಅಂತ ತಿಳ್ಕೊಂಬೇಡ್ರಿ. ಎಸ್, ಬಿಳಿ ಕ್ರಾಂತಿ ಎಂಬುದು ಸ್ವತಂತ್ರ ಹೋರಾಟದ ಘಟನೆಯಲ್ಲ, ಬದಲಿಗೆ ಇದು ಭಾರತದಲ್ಲಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದ ಕ್ರಾಂತಿಯಾಗೈತಿ. ಇದನ್ನು ಆಪರೇಷನ್ ಫ್ಲಡ್ ಎಂದು ಕೂಡ ಕರೀತಾರೆ ನೋಡ್ರಿ. ಆಪರೇಷನ್ ಫ್ಲಡ್ ಎಂದು ಕೂಡ ಕರೆಯಲಾಗ್ತದೆ. ಬಿಳಿ ಕ್ರಾಂತಿಯನ್ನು ಆಪರೇಷನ್ ಫ್ಲಡ್ ಅಂತ ಕೂಡ ಕರೆಯಲಾಗ್ತದೆ. ವರ್ಗೀಸ್ ಕುರಿಯನ್ ಅವರು ಈ ಕ್ರಾಂತಿಯ ಪ್ರಮುಖ ವಾಸ್ತುಶಿಲ್ಪಿಯಾದರು. ಯಾರು? ವರ್ಗೀಸ್ ಕುರಿಯನ್ ಬಿಳಿ ಕ್ರಾಂತಿಯ ಪಿತಾಮಹ ಆದರು ಅಂತನೂ ಅಂದ್ರೆ ತಪ್ಪಿಲ್ಲ. ಎಸ್, ಪಿತಾಮಹ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳವಳಿ, ಬಹಿಷ್ಕಾರ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ ಮುಂತಾದ ಚಳವಳಿಗಳು ಇದ್ದವು. ಓಕೆ, ಬಿಳಿ ಕ್ರಾಂತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧ ಇಲ್ರಿ. ಹಸಿರು ಕ್ರಾಂತಿ ಅಂದ್ರೆ ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟೈತಿ. ಕಪ್ಪು ಕ್ರಾಂತಿ ಅಂದ್ರೆ ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಟ್ಟೈತಿ. ಕೇಳ್ತಾನೆ, ಗ್ರೀನ್ ರೆವಲ್ಯೂಷನ್ ಅದಕ್ಕೆ ಕೃಷಿ ಉತ್ಪಾದನೆಗೆ, ಬ್ಲ್ಯಾಕ್ ರೆವಲ್ಯೂಷನ್ ಅದಕ್ಕೆ ಪೆಟ್ರೋಲಿಯಂ ಉತ್ಪಾದನೆಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 40. ಏನು? ಭಾರತ ಬಿಟ್ಟು ತೊಲಗಿ ಚಳವಳಿ ಮತ್ತು ಅಸಹಕಾರ ಚಳವಳಿ ನಡುವಿನ ಪ್ರಮುಖ ವ್ಯತ್ಯಾಸವೇನು? ಭಾರತ ಬಿಟ್ಟು ತೊಲಗಿ, ಅಸಹಕಾರ ಚಳವಳಿಗೆ ಎರಡು ನಡುವ ಡಿಫ್ರೆನ್ಸ್ ಏನಂತೇಳಿ ಕೇಳಿದ್ದಾನೆ. ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ ಅದು ಆಪ್ಷನ್ ಬಿ ಆಗ್ತದೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಏನೈತಿಲ್ಲ ತಕ್ಷಣದ ಸ್ವಾತಂತ್ರ್ಯವನ್ನು ಬೇಡಿತ್ತು. ಅಸಹಕಾರ ಚಳವಳಿ ಏನೈತಿಲ್ಲ ಸುಧಾರಣೆಗಳನ್ನು ಬೇಡಿತ್ತು. ಅಂದ್ರೆ ಅಸಹಕಾರ ಚಳವಳಿ ಸುಧಾರಣೆ ಬೇಡ್ತದೆ, ಆದ್ರೆ ಭಾರತ ಬಿಟ್ಟು ತೊಲಗಿ ಏನೈತಿಲ್ಲ ತಕ್ಷಣ ನಮ್ಗೆ ಸ್ವತಂತ್ರ ಬೇಕಂತೇಳಿ ಘೋಷಣೆ ಮಾಡ್ತದೆ. ಇವೆರಡು ಮೇಜರ್ ಡಿಫ್ರೆನ್ಸ್ ನೋಡ್ರಿ. ಅಸಹಕಾರ ಚಳವಳಿ ಆಗಿದ್ದು 1922 ಆ ಸಂದರ್ಭದಲ್ಲಿ ಆಗ್ತದೆ. ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಿದ್ದು 1942ದಾಗ ಆಗ್ತದೆ. ಎರಡು ಅಹಿಂಸಾತ್ಮಕವಾಗಿದ್ದವು, ಆದರೆ ಅವುಗಳ ಗುರಿಗಳು ಮತ್ತು ಸ್ವರೂಪದಲ್ಲಿ ವ್ಯತ್ಯಾಸವಿತ್ತು. ಅಸಹಕಾರ ಚಳವಳಿ ಏನಂತಲ್ಲ ಬ್ರಿಟಿಷ್ ಸರ್ಕಾರದೊಂದಿಗೆ ಅಸಹಕಾರವನ್ನು ನಿರಾಕರಿಸುವ ಮೂಲಕ ಸುಧಾರಣೆಗಳನ್ನು ಬಯಸ್ತದೆ. ಆದರೆ ಭಾರತ ಬಿಟ್ಟು ತೊಲಗಿ ಚಳವಳಿ ಏನಂತಲ್ಲ ಬ್ರಿಟಿಷರನ್ನು ಭಾರತದಿಂದ ತಕ್ಷಣವೇ ಹೊರ ಹಾಕುವಂತ ಒತ್ತಾಯ ಮಾಡ್ತಾ ನೋಡ್ರಿ. ಇದು ಹೆಚ್ಚು ತೀವ್ರವಾದ ಮತ್ತು ನಿರ್ಣಾಯಕವಾದ ಚಳವಳಿಯಾಗಿತ್ತು. ಓಕೆ, ಅಸಹಕಾರ ಚಳವಳಿ ಚೌರಿ ಚೌರಾ ಘಟನೆ ನಂತರ 1922ರಾಗ ಹಿಂದೆ ತಗೊಳ್ಳಾಗ್ತದೆ. ಚೌರಿ ಚೌರಾ ಘಟನೆ ನಂತರ ಅಸಹಕಾರ ಚಳವಳಿ ಏನೈತಿಲ್ಲ ಹಿಂದೆ ತಗೋತಾರೆ. ಭಾರತ ಬಿಟ್ಟ ತೊಲಗಿ ಚಳವಳಿ ಏನೈತಿಲ್ಲ ಡೂ ಆರ್ ಡೈ ಘೋಷಣೆಯನ್ನು ಗಾಂಧೀಜಿಯವರು ನೀಡ್ತಾರೆ. ಎರಡೂ ಚಳವಳಿಗಳು ಏನದವ ಗಾಂಧೀಜಿ ನೇತೃತ್ವದಲ್ಲಿ ನಡೀತಾವೆ ನೋಡ್ರಿ. ಅಸಹಕಾರ ಆಗಿರ್ಬೋದು, ಭಾರತ ಬಿಟ್ಟು ತೊಲಗಿ ಆಗಿರ್ಬೋದು, ಎರಡೂ ಗಾಂಧೀಜಿಯವರ ನೇತೃತ್ವದಲ್ಲಿನೇ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 41. ಹೋಮ್ ರೂಲ್ ಚಳವಳಿ ಮತ್ತು ಸ್ವರಾಜ್ಯ ಪಕ್ಷ ನಡುವಿನ ಸಂಬಂಧವೇನು? ಹೋಮ್ ರೂಲ್ ಚಳವಳಿ ಮತ್ತು ಸ್ವರಾಜ್ಯ ಪಕ್ಷದ ನಡುವಿನ ಸಂಬಂಧ ಏನು ಅಂತೇಳಿ ಪ್ರಶ್ನೆ ಕೇಳಲಾಗೈತ್ರಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಸಿ ಆಗ್ತದೆ. ಎರಡು ವಿಭಿನ್ನ ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿ ಇದ್ದವು, ಆದರೆ ಒಂದೇ ಗುರಿಯನ್ನು ಹೊಂದಿದ್ದು ನೋಡ್ರಿ. ಹೋಮ್ ರೂಲ್ ಮತ್ತು ಸ್ವರಾಜ್ಯ ಪಕ್ಷದ ನಡುವಿನ ಸಂಬಂಧ ಏನಪ್ಪ ಅಂದ್ರೆ ಎರಡು ವಿಭಿನ್ನ ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿದ್ದು, ಆದರೆ ಒಂದೇ ಗುರಿಯನ್ನು ಹೊಂದಿದ್ದು. ಎಸ್, ಆಪ್ಷನ್ ಸಿ ಸರಿಯಾದ ಉತ್ತರ. ಹೋಮ್ ರೂಲ್ ಚಳವಳಿ ಏನೈತಿ 1916ರಿಂದ 1918ರಲ್ಲಿ ಅನ್ನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗ್ತದೆ. ಹೋಮ್ ರೂಲ್ ಚಳವಳಿ ಪ್ರಾರಂಭ ಆಗಿದ್ದು ಬಾಲ್ ಗಂಗಾಧರ್ ತಿಲಕ್ ಮತ್ತು ಅನ್ನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ 1916ರಿಂದ 18 ತನಕ ಪ್ರಾರಂಭ ಆಗ್ತದೆ.
ಓಕೆ. ಸ್ವರಾಜ್ಯ ಪಕ್ಷ ಏನೈತಲ್ಲ, ಸ್ವಲ್ಪ ತಡ್ರಿ. ಹಾಂ, ಸ್ವರಾಜ್ಯ ಪಕ್ಷ ಏನೈತಲ್ಲ ಇದು 1923ರಲ್ಲಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದೆ. ಎರಡು ಸ್ವ ಆಡಳಿತ ಅಥವಾ ಸೆಲ್ಫ್ ರೂಲ್ ಅಥವಾ ಸ್ವರಾಜ್ಯವನ್ನು ಗುರಿಯಾಗಿ ಹೊಂದಿದ್ದವು. ಆದರೆ ವಿಭಿನ್ನ ಕಾಲಘಟ್ಟದಲ್ಲಿ ಮತ್ತು ವಿಭಿನ್ನ ತಂತ್ರಗಳೊಂದಿಗೆ ಕಾರ್ಯನಿರ್ವಹಿಸೋದು ನೋಡ್ರಿ. ನೆನಪಿಟ್ಕೋರಿ, ಸ್ವರಾಜ್ಯ ಪಕ್ಷ ಸ್ಥಾಪನೆ ಮಾಡಿದವರು ಯಾರು? ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಇವರ ನೇತೃತ್ವದಲ್ಲಿ ಆಗ್ತದೆ ಸ್ವರಾಜ್ಯ ಪಕ್ಷ. ಹೋಮ್ ರೂಲ್ ಯಾರು? ಎನ್ ಎ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ನೇತೃತ್ವದಲ್ಲಿ ಆಗ್ತದೆ. ಓಕೆ. ಹೋಮ್ ರೂಲ್ ಚಳವಳಿ ಐರಿಸ್ನ ಹೋಮ್ ರೂಲ್ ಚಳವಳಿಯ ಪ್ರೇರೇಪಿತ ಆಗೈತಿ ನೋಡ್ರಿ. ಕೇಳ್ಬೋದು ನಿಮಗೆ, ಹೋಮ್ ರೂಲ್ ಚಳವಳಿ ಯಾವ ದೇಶದ ಪ್ರೇರೇಪಿತದಿಂದ ಆಗ್ಯದ ಅಂತೇಳಿ. ಐರಿಸ್ನ ಹೋಮ್ ರೂಲ್ ಚಳವಳಿಯಿಂದ ಪ್ರೇರೇಪಿತವಾಗೈತಿ. ಐರಿಸ್ ಮೀನ್ಸ್ ಐರ್ಲ್ಯಾಂಡ್. ಸ್ವರಾಜ್ಯ ಪಕ್ಷ ಏನೈತಲ್ಲ ಕಾಂಗ್ರೆಸ್ನಿಗೆ ಸಂಸದೀಯ ಚಟುವಟಿಕೆಗಳ ಮೂಲಕ ಸ್ವರಾಜ್ಯವನ್ನು ಸಾಧಿಸೋಕೆ ಪ್ರಯತ್ನ ಪಡ್ತದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನಂಬರ್ 42. ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾನೆ. 2026 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಂದೇ ಮಾತರಮನ್ನು ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ಹಾಡಲಾಗುವುದು. ಸರಿಯಾದ? 2026 ಸ್ವಾತಂತ್ರ್ಯ ದಿನಾಚರಣೆ ವಂದೇ ಮಾತರಂ 150ನೇ ವರ್ಷಾಚರಣೆಯೊಂದಿಗೆ ಸೇರಿಕೊಳ್ಳುತ್ತಿದೆ. ಇದು ಕೂಡ ಸರಿಯಾದ. ಹಾಗೆ ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ನೋಡಿದ್ರೆ ಅದು ಆಪ್ಷನ್ ಎ ಆಗ್ತದೆ ರೀ. ಏನು? ಎ ಮತ್ತು ಆರ್ ಎರಡೂ ಸರಿ. ಆರ್ ಏನ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಈ ಆಪ್ಷನ್ ಸರಿ ಆಯ್ತು ನೋಡ್ರಿ. ಆಪ್ಷನ್ ಎ ಸರಿಯಾಗೈತಿ. ಆಲ್ರೆಡಿ ಇಲ್ಲೇ ಐತಲ್ಲ. ಓಕೆ, ಎಸ್, ಎಕ್ಸ್ಪ್ಲನೇಷನ್ ಆಲ್ರೆಡಿ ನೋಡಿಬಿಟ್ಟಿದ್ದೀವಿ ನಾವು. ಫಸ್ಟ್ ಕ್ವಶನ್ಗಳಲ್ಲೇ ಇದೇ ಎಕ್ಸ್ಪ್ಲನೇಷನ್ ಅದ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 43. ಹೇಳಿಕೆ ಕಾರಣ ಕೊಟ್ಟಿದ್ದಾನೆ. 2026 ಸ್ವತಂತ್ರ ದಿನಾಚರಣೆಯಂದು ರಾಷ್ಟ್ರಪತಿಗಳು ನಕ್ಸಲ್ ಮುಕ್ತ ಭಾರತವನ್ನು ಪ್ರಮುಖ ಸಾಧನೆಯಾಗಿ ಉಲ್ಲೇಖಿಸಿದರು. ಛತ್ತೀಸ್ಗಢವನ್ನು ಮಾರ್ಚ್ 2026ರಲ್ಲಿ ನಕ್ಸಲ್ ಮುಕ್ತವೆಂದು ಘೋಷಿಸಲಾಯಿತು. ಎಸ್, ಎರಡೂ ಸರಿಯಾದವ. ಆದ್ರೆ ಸರಿಯಾದ ಕಾರಣ ಐತೋ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗ್ತದಲ್ಲ. ಎಸ್ ಸ್ನೇಹಿತರೆ, ಈ ಕ್ವಶನ್ಗೆ ನಾವು ಸರಿಯಾದ ಆಲ್ರೆಡಿ ಇಲ್ಲೇ ಅದಲ್ಲ, ನಿಮ್ಗೆ ಆನ್ಸರ್ ಇಲ್ಲೇ ಅದ ನೋಡ್ರಿ. ಎ ಮತ್ತು ಆರ್ ಎರಡೂ ಸರಿಯಾದವ. ಸರಿಯಾದ ವಿವರಣೆ ಕೂಡ ಆಗೈತಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 2026 ಸ್ವತಂತ್ರ ದಿನಾಚರಣೆಯ ಪೂರ್ವ ಸಂಜೆಯ ಭಾಷಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏನದಲ್ಲ ನಕ್ಸಲ್ ಮುಕ್ತ ಭಾರತವನ್ನು ಪ್ರಮುಖ ಸಾಧನೆಯಾಗಿ ಉಲ್ಲೇಖ ಮಾಡ್ತಾರೆ. ಛತ್ತೀಸ್ಗಢ ಏನೈತಲ್ಲ ಮಾರ್ಚ್ 31, 2026ಕ್ಕೆ ನಕ್ಸಲ್ ಮುಕ್ತವಂತೇಳಿ ಘೋಷಣೆ ಮಾಡ್ತದೆ. ಈ ಸಾಧನೆ ರಾಷ್ಟ್ರಪತಿಗಳು ನಕ್ಸಲ್ ಮುಕ್ತ ಭಾರತವನ್ನು ಉಲ್ಲೇಖಿಸಲು ಕಾರಣವಾಗ್ತದೆ ನೋಡ್ರಿ. ಬಸ್ತರ್ ಪ್ರದೇಶ ಎಷ್ಟು? ಸುಮಾರು 92 ಗ್ರಾಮಗಳು ಮೊದಲ ಬಾರಿಗೆ ಸ್ವತಂತ್ರದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಕತ್ತಾವ. ಕೇಳ್ತಾನೆ ಈ ಪ್ರಶ್ನೆ ನಿಮಗೆ ಶಾಕಿಂಗ್ ಅನಿಸ್ಬೋದು. ಬಸ್ತರ್ ಪ್ರದೇಶದ ಸುಮಾರು 92 ಗ್ರಾಮಗಳಲ್ಲಿ ಮೊದಲ ಬಾರಿಗೆ ಸ್ವತಂತ್ರದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಕತ್ತಾರೆ. ನಕ್ಸಲ್ ಮುಕ್ತ ಭಾರತ 2026 ಸ್ವಾತಂತ್ರ್ಯ ದಿನಾಚರಣೆ ಪ್ರಮುಖ ಸಾಧನೆ ಇದು. ಕ್ವಶನ್ ನಂಬರ್ 44. 2026 ಸ್ವತಂತ್ರ ದಿನಾಚರಣೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಎಸ್, ಸರಿಯಾದ. ವಂದೇ ಮಾತರಮನ್ನು 2026ರಲ್ಲಿ ಮೊದಲ ಬಾರಿ ಕೆಂಪು ಕೋಟೆಯಲ್ಲಿ ಹಾಡಲಾಗುವುದು. ಎಸ್, ಸರಿಯಾದ. 2026 ಸ್ವತಂತ್ರ ದಿನಾಚರಣೆ ಆಹ್ವಾನ ಪತ್ರಿಕೆಗಳು ಸೇವಾ ತೀರ್ಥ ವಿಷಯವನ್ನು ಹೊಂದಿದೆ. ಎಸ್, ಇದು ಕೂಡ ಸರಿಯಾದ. 1, 2, 3 3 ಹೇಳಿಕೆಗಳು ಸರಿಯಾದ ನೋಡ್ರಿ. ಎಸ್, 3 ಹೇಳಿಕೆಗಳು ಸರಿಯಾದವ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಕೆಳಗಿನ ಯಾವ ಘಟನೆಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸರಿಯಾದ ಕಾಲಕ್ರಮದಲ್ಲಿದೆ ಅಂತ ಕೇಳಿದ್ದಾನೆ. ಕ್ಯಾಬಿನೆಟ್ ಮಿಷನ್ ಯಾವಾಗ ಬಂತು? 1946. ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಝೋನ್ 3 ಯೋಜನೆ 1947. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಇದು 1947. ಮೌಂಟ್ ಬ್ಯಾಟನ್ ವಾಯ್ಸ್ರಾಯ್ ಆಗಿ ಆಗಮನ ಆಗಿದ್ದು ಯಾರಿಗೆ ಗೊತ್ತದ? ಕಮೆಂಟ್ ಮಾಡಿ ನೋಡೋಣ ಫಾಸ್ಟಾಗಿ. ಓಕೆ, ಡೇಟು ಮ್ಯಾಟ್ರ್ ಆಗ್ತಾವಲ್ಲ ಇದಕ್ಕೆ. ಏನು ಕೇಳಿದಾನೆ ಕ್ವಶನ್?
ಸಂದರ್ಭದಲ್ಲಿ ಸರಿಯಾದ ಕಾಲಾನುಕ್ರಮ ಕೇಳಿದ್ದಾನೆ. ಓಕೆ, ಇದು ಕೂಡ 1947 ನೋಡ್ರಿ. ಇಲ್ಲಿ ಏನು ಟ್ವಿಸ್ಟ್ ಅದಪ್ಪ ಅಂದ್ರೆ ಕ್ಯಾಬಿನೆಟ್ ಮಿಷನ್. ಓಕೆ, ಇವ ಮಾರ್ಚ್ನಾಗ ಬರ್ತಾನೆ, ಮೌಂಟ್ ಬ್ಯಾಟನ್ನ ಮಾರ್ಚ್ನಾಗ ಬರ್ತಾನೆ ವೈಸ್ರಾಯಾಗಿ, ಮಾರ್ಚ್. ಓಕೆ, ಮೌಂಟ್ ಬ್ಯಾಟನ್ ಯೋಜನೆ ಬಂದಿದ್ದು ಜೂನ್ 3, ಮಾರ್ಚ್ ಆದಮೇಲೆ ಜೂನ್ 3. ಓಕೆ, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಯಾವಾಗ ಜುಲೈನಾಗ. ನೋಡ್ರಿ, ಎಲ್ಲ ಮಂತ್ ಮೇಲೆ ಡಿಪೆಂಡ್ ಅದಾವೆಲ್ಲ. ಹಾಗಾಗಿ ಇದು ಕಾಲಾನುಕ್ರಮವನ್ನು ನಾವು ಸರಿಯಾಗಿ ಜೋಡಣೆ ಮಾಡಬೇಕಾಗ್ತದೆ ನೋಡ್ರಿ. ಏನು 4, 1, 2, 3 ಸರಿಯಾದ ಉತ್ತರ. ಯಾಕ್ರಿ ಫಸ್ಟ್ ಮೌಂಟ್ ಬ್ಯಾಟನ್ ಬರ್ತಾನೆ 1947 ಮಾರ್ಚ್ 3ಗೆ. ನೆಕ್ಸ್ಟ್ ಬಂದು ಇದು ಅಲ್ರಿ, ಸ್ವಲ್ಪ ಕ್ಷಮೆ ಇರಲಿ. ಈ ಕ್ವಶನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ 4, 1, 2, 3 ಸರಿಯಾದೈತಿ. ಮೌಂಟ್ ಬ್ಯಾಟನ್ ವೈಸ್ರಾಯ್ಗೆ ಆಗಮನ ಮಾರ್ಚ್ 1947. ಕ್ಯಾಬಿನೆಟ್ ಮಿಷನ್ ಮಾರ್ಚ್ 1946. ವಾಸ್ತವವಾಗಿ ಕ್ಯಾಬಿನೆಟ್ ಮಿಷನ್ 1946 ಮಾರ್ಚ್ನಲ್ಲಿ ಬಂದಿತ್ತು. ಮೌಂಟ್ ಬ್ಯಾಟನ್ 47ರಲ್ಲಿ ಬಂದರು. ಆದ್ದರಿಂದ 4, 1 ನಂತರವೇ ಬರಬೇಕು. ಅದರ ಆಯ್ಕೆಗಳಲ್ಲಿ 4, 1, 3 ಮಾತ್ರ ಸರಿಯಾಗೈತಿ. ಓಕೆ, ಅಂದ್ರೆ ಕ್ವಶನ್ಸ್ ರಾಂಗ್ ಅದ ರೀ, ಬಟ್ ನಾವು ಡೇಟ್ ನೆನ್ಪಿಟ್ಕೋಬೇಕಲ್ಲ. ಇದು ಸರಿಯಾದ ಕಾಲಾನುಕ್ರಮ ಯಾವುದು? 1, 4, 1, 4, 1, 4, 3 1, 4, 2, 3 ನೋಡ್ರಿ ಸರಿಯಾದ ಕಾಲಾನುಕ್ರಮ. ಇದು ಆಗ್ತದೆ, ಬಟ್ ಆಪ್ಷನ್ಸ್ದಾಗಿಲ್ಲ. ಬಟ್ ಇದು ನೆನ್ಪಿಟ್ಕೋರಿ. ಎಸ್, ಮೌಂಟ್ ಬ್ಯಾಟನ್ ಯೋಜನೆ ಜೂನ್ 3, 1947. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಜುಲೈ 18, 1947. ಓಕೆ, ಸರಿಯಾದ ಕ್ಯಾಬಿನೆಟ್ ಮಿಷನ್ ಬರ್ತೈತಿ. ಮೌಂಟ್ ಬ್ಯಾಟನ್ ಆಗಮ, ಮೌಂಟ್ ಬ್ಯಾಟನ್ ಯೋಜನೆ, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಜುಲೈ 18, 1947. ಎಸ್, ಇಲ್ಲದ ನೋಡ್ರಿ. ಕ್ಯಾಬಿನೆಟ್ ಮಿಷನ್ ಮಾರ್ಚ್ 1946, ಮೌಂಟ್ ಬ್ಯಾಟನ್ ಮಾರ್ಚ್ 1947, ಮೌಂಟ್ ಬ್ಯಾಟನ್ ಯೋಜನೆ ಜೂನ್ 3, 1947, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಜುಲೈ 18, 1947. ನೆಕ್ಸ್ಟ್ ಕ್ವಶನ್ ನಂಬರ್ 46. ಸ್ವಾತಂತ್ರ್ಯ ಹೋರಾಟದಲ್ಲಿ ಚಳುವಳಿಗಳು ಮತ್ತು ಅವುಗಳ ಪ್ರಮುಖ ಘೋಷಣೆಗಳನ್ನು ಹೊಂದಿಸಿ ಬರೆಯಲು ಕೊಟ್ಟಿದ್ದಾನೆ. ಡೂ ಆರ್ ಡೈ, ಭಾರತ ಬಿಟ್ಟು ತೊಲಗಿ, ಪೂರ್ಣ ಸ್ವರಾಜ್ಯ, ಅಸಹಕಾರ ಚಳವಳಿ. ಏನಿಲ್ಲ ನೋಡ್ರಿ, 2A ಇರೋದು ಎಲ್ಲೈತಿ? ಒಂದೇ ಐತೆ ಆಪ್ಷನ್ದಾಗ. ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಡೈರೆಕ್ಟ್ ಹಾಕ್ಬೋದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅಸಹಕಾರ ಚಳವಳಿ 1920-22 ಸಂದರ್ಭದಲ್ಲಿ ಆಗ್ತದೆ. ಏನು ಸೈಮನ್ ಗೋ ಬ್ಯಾಕ್ ಘೋಷಣೆ ಸೈಮನ್ ಆಯೋಗದ ವಿರುದ್ಧ ಬಳಸಲಾಗ್ತದೆ. ಆದರೆ ಇದು ಅಸಹಕಾರ ಚಳವಳಿಗೆ ಸರಿ ಹೊಂದುವುದಿಲ್ಲ. ಅಸಹಕಾರ ಚಳವಳಿ ಬ್ರಿಟಿಷ್ ಸರ್ಕಾರದೊಂದಿಗೆ ಅಸಹಕಾರವನ್ನು ನಿರಾಕರಿಸುವುದಾಗಿತ್ತು. ಇದಕ್ಕೆ ಪ್ರತ್ಯೇಕ ಘೋಷಣೆ ಇರಲಿಲ್ಲ. ಭಾರತ ಬಿಟ್ಟು ತೊಲಗಿ 1942ದಾಗ ಡೂ ಆರ್ ಡೈ ಘೋಷಣೆ ಗಾಂಧೀಜಿಯವರು ನೀಡ್ತಾರೆ. ಉಪ್ಪಿನ ಸತ್ಯಾಗ್ರಹ ಆಗಿದ್ದು 1930 ಒಳಗೆ. ಪೂರ್ಣ ಸ್ವರಾಜ್ಯ ನಿರ್ಣಯ ಆಗಿದ್ದು 1929 ಲಾಹೋರ್ ಅಧಿವೇಶನದಲ್ಲಿ. ಓಕೆ, ಸೈಮನ್ ಗೋ ಬ್ಯಾಕ್ ಘೋಷಣೆ 1928 ವಿರುದ್ಧ ಬಳಸಲಾಗ್ತದೆ. ಡೂ ಆರ್ ಡೈ 1942 ಭಾರತ ಬಿಟ್ಟು ತೊಲಗಿ ಚಳವಳಿ ಸಮಯದಲ್ಲಿ. ಪೂರ್ಣ ಸ್ವರಾಜ್ಯ 1929 ಲಾಹೋರ್ ಅಧಿವೇಶನದಲ್ಲಿ. ಕ್ವಶನ್ ನಂಬರ್ 47. 2026 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಅಂಶ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾನೆ. ಇದು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯಾಗಿದೆ. ಸರಿಯಾದ. ಇದರ ಒಂದು ವರ್ಷವನ್ನು ಮೇ 2026 ಪೂರೈಸಿತು. ಹೌದು, ಸರಿಯಾದ. ಇದು ಸಿಂಧೂ ನದಿ ಒಪ್ಪಂದಕ್ಕೆ ಸಂಬಂಧಿಸಿದೆ. ಹೌದು. ಇದು ಭಾರತೀಯ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಸಿಂಧೂ ನದಿಗಿಲ್ಲ ಅನಿಸುತ್ತೆ ಇದು.
ಬಟ್ ಈ ಆಪ್ರೇಷನ್ ಇದು ಆದ ಬಳಿಕ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಸಿಂಧು ನದಿ ಸಂಬಂಧ ಇಲ್ಲ ಅಂತೇಳಿ ನನಗೆ ಅನ್ಸಕತ್ತೈತೆ ನೋಡ್ರಿ. ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ಎಸ್, ಆಪ್ಷನ್ ಸಿನೇ. ಸಿಂಧು ನದಿ ಒಪ್ಪಂದಕ್ಕೆ ಸಂಬಂಧ ಇಲ್ಲಿದು. ಸಂಬಂಧಿಸಿದೆಯಾ ಅಂತ ಕೇಳಿದಾನೆ. ಎಸ್, ಇಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ರೀ, ಹಾಗಾಗಿ ಟೈಮ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಕ್ವಶನ್ ನಂಬರ್ 48. 2026 ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಂಶ ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿಲ್ಲ ಅಂತ ಕೇಳಿದಾನೆ. ಹರ್ ಘರ್ ತಿರಂಗದ ಅಭಿಯಾನದ ಭಾಗವಾಗಿಲ್ಲ. ತಿರಂಗ ರ್ಯಾಲಿಗಳು ಮತ್ತು ಪ್ರದರ್ಶನಗಳು, ಸೆಲ್ಫಿ ವಿತ್ ತಿರಂಗ ಉಪಕ್ರಮ, ತಿರಂಗ ಸೆಲ್ಯೂಟ್ ಟು ದಿ ಸ್ಪಿರಿಟ್ ಆಫ್ ದಿ ವಂದೇ ಮಾತರಂ, ಸ್ವಚ್ಛ ಭಾರತ್ ಅಭಿಯಾನ್. ಈ ಕ್ವಶನ್ ಸಿಂಪಲ್ ಆನ್ಸರ್ ರೀ. ಈ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡ್ರಿ, ಸ್ವಚ್ಛ ಭಾರತ್ ಅಭಿಯಾನ ಅದಕ್ಕೆ ಸಂಬಂಧ ಇಲ್ಲ. ಓಕೆ, ಹಾಂ, ಓಕೆ, ಒಂದ್ಸಲ ಓದ್ಕೊರಿ. ಸೆಲ್ಫಿ ವಿತ್ ತಿರಂಗ ಹತ್ರದ ಎಲ್ಲ ಅಂಡರ್ ಬರುವಂಥವು ಅದಾವ. ಎಸ್. ಕ್ವಶನ್ ನಂಬರ್ 49. ಸ್ವತಂತ್ರ ಹೋರಾಟದಲ್ಲಿ ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ ನಡುವಿನ ಪ್ರಮುಖ ಭಿನ್ನಾಭಿಪ್ರಾಯ ಯಾವುದು? ಸ್ವತಂತ್ರ ಹೋರಾಟದಲ್ಲಿ ಮಾಡ್ರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಸ್ ನಡುವಿನ ಪ್ರಮುಖ ಭಿನ್ನಾಭಿಪ್ರಾಯ ಯಾವುದು ಅಂಥೇಳಿ ಪ್ರಶ್ನೆ ಕೇಳಿದ್ದಾನೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರ ನೋಡೋದು ಅದು ಆಪ್ಷನ್ ಸಿ ಆಗ್ತದೆ. ಮಾಡ್ರೇಟ್ಸ್ ಸಂವಿಧಾನದ ಸುಧಾರಣೆಗಳನ್ನು ಬಯಸಿದರು, ಎಕ್ಸ್ಟ್ರೀಮಿಸ್ಟ್ಸ್ ಸ್ವರಾಜ್ಯವನ್ನು ಬಯಸಿದರು. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಮಾಡ್ರೇಟ್ಸ್ ಅಂದ್ರೆ 1885 ರಿಂದ 1905. ಇದಕ್ಕೆ ನಾವು ಮಾಡ್ರೇಟ್ಸ್ ಅಂತೇಳಿ ಕರಿತೀವಿ ಈ ಕಾಲಾವಧಿಯನ್ನು. ಎಕ್ಸ್ಟ್ರೀಮಿಸ್ಟ್ಸ್ ಅಂದ್ರೆ 1905 ರಿಂದ 1919 ನಡುವಿನ ಕಾಲಾವಧಿಯನ್ನು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಕರಿತೀವಿ. ಭಿನ್ನಾಭಿಪ್ರಾಯ ಏನದಪ್ಪ ಅಂದ್ರೆ ಮಾಡ್ರೇಟ್ಸ್ ಅಂದ್ರೆ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ ಇವ್ರು ಬರ್ತಾರೆ ಮಾಡ್ರೇಟ್ಸ್ ಒಳಗೆ. 1885 ರಿಂದ 1905 ಒಳಗಡೆ ಯಾರು? ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ ಬರ್ತಾರೆ. ಇವ್ರು ಏನು ಮಾಡ್ತಾರೆ? ಸಾಂವಿಧಾನಿಕ ಸುಧಾರಣೆಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬ್ರಿಟಿಷ್ ಸರ್ಕಾರದೊಂದಿಗೆ ಮಾತುಕತೆ ಮೂಲಕ ಪ್ರಗತಿಯನ್ನು ಬಯಸ್ತಾರೆ. ಆದರೆ ಎಕ್ಸ್ಟ್ರೀಮಿಸ್ಟ್ಸ್ ಏನದಾರಲ್ಲ ಇವರು, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಸ್ವರಾಜ್ಯ ಬ್ರಿಟಿಷರೊಂದಿಗೆ ಕನಿಷ್ಠ ಸಹಕಾರವನ್ನು ಬಯಸ್ತಾರೆ. ಅವರು ಸ್ವದೇಶಿ ಬಹಿಷ್ಕಾರ, ರಾಷ್ಟ್ರೀಯ ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್. ಸೂರತ್ ವಿಭಜನೆ ಆಗಿದ್ದು 1907. ಮಾಡ್ರೇಟ್ಸ್ ಎಕ್ಸ್ಟ್ರೀಮಿಸ್ಟ್ ನಡುವೆ ಸಂಭವಿಸ್ತದೆ ಸೂರತ್ ವಿಭಜನೆ ಆಗಿದ್ದು. 1916 ಲಕ್ನೋ ಒಪ್ಪಂದದಲ್ಲಿ ಎರಡು ಗುಂಪುಗಳು ಮತ್ತೆ ಒಂದಾಗ್ತಾವೆ. ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಕರೀತಾರಲ್ಲ, ಅದೇ ನೋಡ್ರಿ ಅದು. ಮತ್ತು 1916 ಎರಡು ಗುಂಪು ಒಂದಾಗ್ತಾವೆ. ಲಕ್ನೋ ಸೂರತ್ನಾಗ ಒಡಕಾಗ್ತೈತಿ, ಲಕ್ನೋದಾಗ ಒಂದಾಗ್ತಾರೆ. ನೆನಪಿಟ್ಟುಕೋರಿ ಅಷ್ಟೇ. ಇವತ್ತಿನ ಕೊನೆಯ ಪ್ರಶ್ನೆ. ಕೆಳಗಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಘಟನೆಗಳು ಮತ್ತು ವರ್ಷಗಳು ಸರಿಯಾಗಿ ಹೊಂದಿಸ್ರಿ. ಚಂಪಾರಣ್ಯ ಸತ್ಯಾಗ್ರಹ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಅನ್ನೋರು 1919, ದಂಡಿ ಯಾತ್ರೆ 1930, ಕ್ಯಾಬಿನೆಟ್ ಮಿಷನ್ ಬಂದಿದ್ದು 1946, ಚಂಪಾರಣ್ಯ ಆಗಿದ್ದು 1917. ಸರಿಯಾದ ಉತ್ತರ ನೀವು ನೋಡ್ರಿ ಯಾವ್ದದ ಅಂತೇಳಿ. ಇದು ಆಗಿತ್ತು ಇವತ್ತಿನ ಪ್ರಮುಖ 50 ಪ್ರಶ್ನೆಗಳನ್ನು. ಇದು ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ಹಿಸ್ಟ್ರಿ ಎಲ್ಲ ಕವರ್ ಆಗೈತ್ರಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.